ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ತುಂಬಾ ಜನರದು ಡಿಮ್ಯಾಂಡ್ ಮೇಲೆ ನಾನು ಮಂತ್ಲಿ ರೀಡಿಂಗ್ನ ಸ್ವಲ್ಪ ಬೇಗ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮಗೆ 3 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಝೋಡಿಯಾಕ್ ಸೈನ್ಸ್ ಪ್ರಕಾರ ಐ ಗೆಸ್ ಡಿಸ್ಕ್ರಿಪ್ಷನಲ್ಲಿ ಇದೆ ಝೋಡಿಯಾಕ್ ಸೈನ್ಸ್ ಆಪ್ಷನ್ಸ್, ಯಾವ ಝೋಡಿಯಾಕ್ ಸೈನ್ಸ್ ಯಾವ ಆಪ್ಷನ್ ಚೂಸ್ ಮಾಡ್ಕೋಬೋದು. ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಗೇನ್ ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ರಿದ್ದೀರಾ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ತಡ ಮಾಡೋದು ಬೇಡ. ಡಿಸೆಂಬರ್ ಮಂತಲ್ಲಿ ಮೇನಾಗಿ ನಾನು ಏನೆಲ್ಲ ನೋಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಂದರೆ, ಹೋಲ್ ಮಂತ್ ಥೀಮ್ ನೋಡೋಣ. ಅಂದರೆ ಓವರ್ ಆಲ್ ಎನರ್ಜಿ ಆಫ್ ದ ಮಂತ್, ಮೇಜರ್ ಇನ್ಫ್ಲೂಯೆನ್ಸ್ ಅಂದರೆ ಸ್ಟ್ರಾಂಗೆಸ್ಟ್ ಈವೆಂಟ್ ಏನಾಗಿರುತ್ತೆ ಈ ಒಂದು ಮಂತಲ್ಲಿ ಅಂತ ನೋಡೋಣ. ಏನು ಎಂಬ್ರೇಸ್ ಮಾಡ್ಕೊಂಡ್ರೆ ಒಳ್ಳೇದಂದ್ರೆ ಏನು ಆಪರ್ಚುನಿಟೀಸ್ ಬರ್ತಾ ಇದೆ, ಯಾವ ಒಂದು ಆಪರ್ಚುನಿಟಿನ ತಗೊಂಡ್ರೆ ಒಳ್ಳೇದು ಆ್ಯಂಡ್ ಯಾವ ಆಪರ್ಚುನಿಟಿನ ನೆಗ್ಲೆಕ್ಟ್ ಮಾಡಿದ್ರೆ ಒಳ್ಳೇದು ಅಂತ ನೋಡೋಣ. ಆ್ಯಂಡ್ ಯಾವ ರೀತಿ ಆಟಿಟ್ಯೂಡ್ ಇಟ್ಕೊಂಡ್ರೆ ಈ ಒಂದು ಮಂತಲ್ಲಿ ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ. ವಾಟ್ ಟು ರಿಲೀಸ್, ಏನ ಬಿಟ್ಟರೆ ಒಳ್ಳೆಯದು, ಅದು ಕನೆಕ್ಷನ್ನ, ನಿಮ್ಮ ಹಾಬಿನ, ಎನಿ ಸಜೆಷನ್ ನೋಡೋಣ. ವರ್ಕ್, ಫಿನಾನ್ಸ್ ಅಥವಾ ಕರಿಯರ್ ರಿಲೇಟೆಡಲ್ಲಿ ಏನು ಮೆಸೇಜ್ ಇದೆ ಅಂತ ನೋಡೋಣ. ಲವ್ ಲೈಫ್, ಆಬ್ವಿಯಸ್ಲಿ ಪರ್ಸ್ನಲ್ ಲೈಫ್ ಆ್ಯಂಡ್ ರಿಲೇಷನ್ಶಿಪ್, ಫ್ಯಾಮಿಲಿ ಆಗಿರ್ಬೋದು, ಕನೆಕ್ಷನ್ಸ್ ಆಗಿರ್ಬೋದು, ಫ್ರೆಂಡ್ಶಿಪ್ಸ್ ಆಗಿರ್ಬೋದು. ಆ್ಯಂಡ್ ದೆನ್ ಅಡ್ವೈಸ್, ಡಿಸೆಂಬರ್ ಮಂತ್ಗೆ ಒಂದು ಬೆಸ್ಟ್ ಮಂತ್ ಆಗಿ ಟರ್ನ್ ಔಟ್ ಆಗೋದಕ್ಕೆ ಅಡ್ವೈಸ್ ಏನಿದೆ ಅಂತ ನೋಡೋಣ. ಸೊ ಇಷ್ಟನ್ನ ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ತಡ ಮಾಡೋದು ಬೇಡ ಗೈಸ್, ಡಿಸ್ಕ್ರಿಪ್ಷನ್ನಿಗೆ ಹೋಗ್ಬಿಟ್ಟು ಇವಾಗಲೇ ನಿಮ್ಮ ಆಪ್ಷನ್ಸ್ ಚೂಸ್ ಮಾಡಿ. ಹೆಲೋ ಗ್ರೂಪ್ 1, ಈ ಒಂದು ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 1 ಆಗಿರುತ್ತೆ, ರೈಟ್? ಸೊ ಲೆಟ್ಸ್ ಸಿ ಡಿಸೆಂಬರ್ ಮಂತ್ ಪ್ರಿಡಿಕ್ಷನ್ ಹೆಂಗಿದೆ, ಓವರ್ ಆಲ್ ಥೀಮ್ ಹೆಂಗಿದೆ, ಪರ್ಸ್ನಲ್ ಲೈಫ್ ಅಂದರೆ ಲವ್ ಲೈಫ್ ಅಂತ ಬಂದರೆ ಏನು ಮೆಸೇಜ್ ಬರುತ್ತೆ, ಕರಿಯರ್ ಅಂತ ಬಂದರೆ ಏನು ಮೆಸೇಜ್ ಬರುತ್ತೆ. ಆ್ಯಂಡ್ ದೆನ್ ಅದನ್ನ ಫುಲ್ ಒಂದ್ಸತಿ ಓದ್ಬಿಡ್ತೀನಿ ಇನ್ ಕೇಸ್ ನೀವು ಇಂಟ್ರೊಡಕ್ಷನ್ ಮಿಸ್ ಮಾಡ್ಕೊಂಡಿದ್ರೆ. ಸೊ ಮೇಯ್ನಾಗಿ ಹೋಲ್ ಥೀಮ್, ಡಿಸೆಂಬರ್ ಥೀಮ್ ನೋಡೋಣ. ಮೇಜರ್ ಇನ್ಫ್ಲುಯೆನ್ಸ್, ಸಪೋರ್ಟಿವ್ ಸಿಸ್ಟಮ್, ಆ ಥರ ಏನ ಬಿಟ್ಟರೆ ಒಳ್ಳೆಯದು ಈ ಮಂತಲ್ಲಿ. ಆ್ಯಂಡ್ ಪರ್ಸ್ನಲ್ ಲೈಫ್ ಆ್ಯಂಡ್ ರಿಲೇಷನ್ಶಿಪ್ ರಿಲೇಟೆಡಲ್ಲಿ ಏನು ಮೆಸೇಜ್ ಇದೆ ನೋಡೋಣ. ವರ್ಕ್, ಫಿನಾನ್ಸ್, ಪ್ರಾಜೆಕ್ಟ್ಸ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಆ್ಯಂಡ್ ದೆನ್ ಅಡ್ವೈಸ್. ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೀವಿ. ಓಕೆ, ಆ್ಯಂಡ್ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಲೈಫಲ್ಲಿ ಆ ಒಂದು ಮೆಸೇಜ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಮಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ತಡ ಮಾಡೋದು ಬೇಡ. ಗ್ರೂಪ್ 1 ಡಿಸೆಂಬರ್ ಮಂತ್ ಮೇನ್ ಥೀಮ್ ಏನಿದೆ ಅಂತ ನೋಡೋಣ. ಅಂದರೆ ಮೇನ್ ಆಗಿ ಓವರ್ ಆಲ್ ಎನರ್ಜಿ ಆಫ್ ದ ಮಂತ್ ನಿಮ್ದು ಹೆಂಗಿರುತ್ತೆ, ಏನೆಲ್ಲ ಮೆಸೇಜಸ್ ನನಗೆ ಇಂಟ್ಯೂಟಿವ್ ಅಲ್ಲಿ ಬರುತ್ತೆ. ಗ್ರೂಪ್ 1, ಓಕೆ ಲೆಟ್ಸ್ ಸಿ ಮೆಸೇಜ್ ಪ್ರಕಾರನೇ ಹೋಗೋಣ. ಮೆಸೇಜಸ್ ಮೈಂಡಿಗೆ ತುಂಬಾನೇ ಬರುತ್ತೆ, ಬಟ್ ಅದನ್ನೆಲ್ಲ ಹೇಳೋದಕ್ಕಾಗಲ್ಲ ಈ ಒಂದು ಮೂಮೆಂಟಲ್ಲಿ. ಕ್ಯಾಟರ್ಪಿಲ್ಲರ್, ಥಿಂಗ್ಸ್ ವಿಲ್ ನಾಟ್ ಆಲ್ವೇಸ್ ಬಿ ದಿಸ್ ವೇ, ಅ ಚೇಂಜ್ ಇಸ್ ಕಮಿಂಗ್. ಸೊ ಕ್ಯಾಟರ್ಪಿಲ್ಲರ್ ಅಂದರೆ ಮೇಯ್ನಾಗಿ ನಾವು ಕನ್ನಡದಲ್ಲಿ ಚುಂಗ್ಲ ಅಂತ ಹೇಳ್ತೀವಿ, ರೈಟ್? ಬಟರ್ಫ್ಲೈ ಹೇಗಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟರ್ಫ್ಲೈ ಒಂದು ಬ್ಯೂಟಿಫುಲ್ ಬಟರ್ಫ್ಲೈ ಆಗೋದಕ್ಕೂ ಮುಂಚೆ ಒಂದು ಹುಳ ಆಗಿರುತ್ತೆ ಅದು, ರೈಟ್? ಅದ್ರ ಲೈಫ್ನ ನೋಡಿದ್ರೆ, ಅದು ಲೈಫ್ ಜರ್ನಿ ನಾವೇನೋ ಅರ್ಥ ಮಾಡ್ಕೊಂಡ್ರೆ ನಮ್ಮ ಲೈಫಲ್ಲಿ ತುಂಬ ಸ್ಟೇಜಸ್ನ ನಾವು ಈಸಿಯಾಗಿ ಕ್ರಾಸ್ ಆಗ್ಬೋದು ಅನಿಸುತ್ತೆ. ತುಂಬ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ ಕೂಡ ಸಿಗುತ್ತೆ.
ಸೊ ಇವಾಗ ಒಂದು ಬಟರ್ಫ್ಲೈ ಆಗೋದಕ್ಕೂ ಮುಂಚೆ ಅದೊಂದು ಹುಳ ಆಗಿರುತ್ತೆ, ಅದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಅದ್ರ ಲೈಫಲ್ಲೂ ಕೂಡ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಆ್ಯಂಡ್ ದೆನ್ ಅದು ಬಟರ್ಫ್ಲೈ ಆಗಿ ಟರ್ನ್ ಔಟ್ ಆಗುತ್ತೆ. ಸೊ ನಾನು ಏನು ನೋಡ್ತಾ ಇದ್ದೀನಿ, 8th ಹೌಸ್ ಆಕ್ಟಿವೇಶನ್ ಈ ಒಂದು ಮಂತಲ್ಲಿ ಆಗ್ತಾ ಇದೆ. ಮೇ ಬಿ ನಿಮ್ಮ ಬರ್ತ್ ಚಾರ್ಟ್ ಚೆಕ್ ಮಾಡಿದ್ರೆ ಪ್ರಾಬಬ್ಲಿ ದೇರ್ ಇಸ್ ಸಮಥಿಂಗ್ ಗೋಯಿಂಗ್ ಆನ್ ಇನ್ ಯುವರ್ 8th ಹೌಸ್, ಅಥವಾ ಸ್ಕಾರ್ಪಿಯೋ ಝೋಡಿಯಾಕ್ ಸೈನಲ್ಲಿ ಪ್ರಾಬಬ್ಲಿ ಯಾವುದೋ ಒಂದು ಪ್ಲಾನೆಟ್ ಟ್ರಾನ್ಸಿಟ್ ಆಗ್ತಾ ಇದೆ ಪ್ರಾಬಬ್ಲಿ, ಅಥವಾ 8th ಹೌಸಲ್ಲಿ ಏನೋ ಒಂದು ಆಗ್ತಾ ಇದೆ ಸ್ಪೆಸಿಫಿಕ್ ಆಗಿ ಗ್ರೂಪ್ 1. ಸೊ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಈ ಒಂದು ಮಂತಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಟ್ಸ್ ಲೈಕ್ ಇವಾಗ ಆ ಹುಳ ಬಟರ್ಫ್ಲೈ ಥರ ಮೇಜರ್ ಟ್ರಾನ್ಸ್ಫಾರ್ಮೇಶನ್. ಇಟ್ಸ್ ನಾಟ್ ದಟ್ ನೀವೇನೋ ಬಟರ್ಫ್ಲೈ ಥರ ಆಗ್ತೀರಾ ಅಂತಲ್ಲ. ಇಷ್ಟು ದಿನ ನಾನು ಮೇನಾಗಿ ಏನು ನೋಡ್ತಾ ಇದ್ದೀನಿ, ನಿಮ್ಮ ಲುಕ್ಸಲ್ಲಿ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅಂತ. ಲೈಕ್ ನಿಮ್ಮ ಫಿಸಿಕಲ್ ಸೆಲ್ಫ್ ಅಂದರೆ ದ ವೇ ಯು ಲುಕ್ ಆಗಿರ್ಬೋದು, ದ ವೇ ಯು ಟಾಕ್ ಆಗಿರ್ಬೋದು, ಆ್ಯಂಡ್ ನಿಮ್ಮ ಲೈಫಲ್ಲೂ ಕೂಡ ಮೇಜರ್ ಟ್ರಾನ್ಸ್ಫಾರ್ಮೇಶನ್. ಎಸ್ಪೆಷಲಿ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ಇಷ್ಟು ದಿನ ಯಾರು ನೀವು ಇಟ್ಸ್ ಲೈಕ್ ಇಷ್ಟು ದಿನ ಒಂದು ರೂಮಲ್ಲಿ ನೀವು ನಿಮ್ಮ ಜೀವನ ಕಳೀತಾ ಇದ್ರಿ. ಡಿಸೆಂಬರ್ ಮಂತ್ ಹೆಂಗಿರುತ್ತೆ ಅಂದರೆ ಪ್ರಾಬಬ್ಲಿ ನಿಮಗೆ ಆಲ್ ಆಫ್ ಅ ಸಡನ್ ತುಂಬ ಚೆನ್ನಾಗಿ ಒಂದು ಸೆಕ್ಯೂರ್ ಲೈಫ್ ಬಂದ್ಬಿಟ್ಟು ಪ್ರಾಬಬ್ಲಿ ನೀವು 1 BHKಗೆ ಮೂವ್ ಆಗ್ಬೋದು. ಇಟ್ಸ್ ಲೈಕ್ ಅದು 1 ಸ್ಟೆಪ್ ಗ್ರೋತೆ ಆಗಿರ್ಬೋದು, ಬಟ್ ಅದು ನಿಮಗೆ ಒಂಥರ ಮೇಜರ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಥಿಂಗ್. ಬಿಕಾಸ್ ಇಷ್ಟು ದಿನ ಪ್ರಾಬಬ್ಲಿ ನೀವು ಒಂದು ರೂಮಲ್ಲಿ ಇದ್ರಿ, ಇಟ್ ವಾಸ್ ನಾಟ್ ಈಸಿ, ಪ್ರಾಬಬ್ಲಿ ಆ ಜರ್ನಿ ನಿಮಗೆ ಅಷ್ಟು ಈಸಿಯಾಗಿ ಇರಲಿಲ್ಲ. ಬಟ್ ಆಲ್ ಆಫ್ ಅ ಸಡನ್ ನಿಮಗೆ 1 BHK ಆಪರ್ಚುನಿಟಿ ಬರೋದು, ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್, ರೈಟ್? ಸೊ ಈ ಥರ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಆಗೋದು. ಕರಿಯರಲ್ಲೂ ಕೂಡ ಪ್ರಾಬಬ್ಲಿ ಮೇ ಬಿ ನೀವು ಇದ್ದಿದ್ದ ಜಾಗ ನಿಮಗೆ ಇಷ್ಟ ಆಗ್ತಾ ಇರಲಿಲ್ಲ, ವರ್ಕ್ ಮಾಡ್ತಿದ್ದಿದ್ದು ಎನ್ವಿರಾನ್ಮೆಂಟ್ ಪ್ರಾಬಬ್ಲಿ ನಿಮಗೆ ಇಷ್ಟ ಆಗ್ತಿರ್ಲಿಲ್ಲ ಅಂದರೆ ಮೇ ಬಿ ಆಲ್ ಆಫ್ ಅ ಸಡನ್ ಯಾವ ಥರ ಚೇಂಜ್ ಆಗುತ್ತೆ. ಮೇ ಬಿ ನಿಮಗೆ ಆಪರ್ಚುನಿಟಿ ಬರ್ಬೋದು. ಇಟ್ಸ್ ಲೈಕ್ ಆ ಕಂಪನಿನ ಚೇಂಜ್ ಮಾಡೋ ಆಪರ್ಚುನಿಟಿ ಬರ್ಬೋದು. ಆಲ್ ಆಫ್ ಅ ಸಡನ್ ಒಂದು ನ್ಯೂ ಪೊಸಿಷನ್ ಬರುತ್ತೆ. ನಿಮ್ಮ ಆ ಒಂದು ಅನ್ಕಂಫರ್ಟ್ ಝೋನಿಂದ ಕಂಫರ್ಟ್ ಝೋನ್. ಇವಾಗ ಹುಳನ ಜನರು ಹೆಂಗೆ ನೋಡ್ತಾರೆ ಅಂದರೆ ವಾವ್ ಅಂತ ಅಂತೂ ನೋಡಲ್ಲ, ಬಟರ್ಫ್ಲೈನ ಎಷ್ಟು ಚೆನ್ನಾಗಿ ನೋಡ್ತಾರೆ. ಸೊ ಇಟ್ಸ್ ಲೈಕ್ ಇಷ್ಟು ದಿನ ಯಾರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು, ಇಷ್ಟು ದಿನ ಯಾರು ನಿಮ್ಮನ್ನ ಯಾವ ಫಂಕ್ಷನ್ಗೂ ಇನ್ವೈಟ್ ಮಾಡ್ತಾ ಇರಲಿಲ್ಲ, ಯಾವ ಒಕೇಶನ್ಗೂ ಇನ್ವೈಟ್ ಮಾಡ್ತಾ ಇರಲಿಲ್ಲ, ಯಾರು ನಿಮ್ಮನ್ನ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಫ್ಯಾಮಿಲೀಸಲ್ಲೇ ಹಿಂಗಾಗತ್ತೆ ತುಂಬ ಸರಿ. ನಿಮ್ಮ ಕಸಿನ್ಸ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಜಸ್ಟ್ ಬಿಕಾಸ್ ಅವ್ರು ಯಾರ್ದೋ ಮಕ್ಕಳು ಅಂತ, ಅಥವಾ ಅವರ ಪ್ರೊಫೆಷನ್ ರಿಲೇಟೆಡ್ ಆಗಿರ್ಬೋದು, ಅವರ ಲುಕ್ಸ್ ವೈಸ್ ಆಗಿರ್ಬೋದು. ಏನಾಗುತ್ತೆ, ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ, ಪ್ರಾಬ್ಲಿ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಏನೋ ಆಗುತ್ತೆ ಡಿಸೆಂಬರ್ ಮಂತಲ್ಲಿ. ಇಟ್ಸ್ ಲೈಕ್ ಯಾರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು, ಯಾರು ನಿಮ್ಮನ್ನ ತುಂಬ ಕೆಳಗೆ ನೋಡ್ತಾ ಇದ್ರು, ಅವರೆಲ್ಲೋ ನಿಮ್ಮನ್ನ ಓ ಮೈ ಗಾಡ್ ವಾವ್ ಈ ಥರ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗ್ರೂಪ್ 1 ಡಿಸೆಂಬರ್ ಮಂತ್ ಹೋಲ್ ಥೀಮ್ ಅಂತ ಅಂದರೆ ಓವರ್ ಆಲ್ ಎನರ್ಜಿ ಆಫ್ ದ ಮಂತ್ ಇಟ್ಸ್ ಲೈಕ್ ಮೇಜರ್ ಟ್ರಾನ್ಸ್ಫಾರ್ಮೇಶನ್. ಮೇಜರ್ ಇಟ್ಸ್ ಲೈಕ್ ಯಾರು ನಿಮ್ಗೆ ಅಟೆನ್ಷನ್ ಕೂಡ ಕೊಡ್ತಾ ಇರಲಿಲ್ಲ, ಅವರು ತಿರುಗ್ಬಿಟ್ಟು ನೋಡ್ತಾರೆ, ಓಕೆ ಈ ಪರ್ಸನ್ನ ವಾವ್ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ರ ಏನೋ, ಈ ಒಂದು ವೇಯಲ್ಲಿ ಟ್ರಾನ್ಸ್ಫಾರ್ಮೇಶನ್ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮೇಜರ್ ಇನ್ಫ್ಲೂಯೆನ್ಸ್, ಸ್ಟ್ರಾಂಗೆಸ್ಟ್ ಫೋರ್ಸ್ ಆರ್ ಈವೆಂಟ್ ಶೇಪಿಂಗ್ ದ ಡಿಸೆಂಬರ್. ಅದಕ್ಕೊಂದು ಮೆಸೇಜ್ನ ನೋಡೋಣ. ಮೇಜರ್ ಇನ್ಫ್ಲೂಯೆನ್ಸ್, ಏನಾದರೂ ಒಂದು ಈವೆಂಟ್ ಸ್ಪೆಸಿಫಿಕ್ ಆಗಿ ಏನೋ ಒಂದು ಆಗುತ್ತೆ ಡಿಸೆಂಬರ್ ಮಂತಲ್ಲಿ, ಅದು ಆ್ಯಕ್ಚುಲಿ ಮೇಜರ್ ವೇಯಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಅದೇನದು ಆ ಮೆಸೇಜಲ್ಲೂ ಇತ್ತದು, ಅದನ್ನ ಇಟ್ಟಿರ್ತೀನಿ. ಓಕೆ, ಸೊ ಲೆಟ್ಸ್ ಸಿ ಏನದು ಮೇಜರ್ ಈವೆಂಟ್ ಡಿಸೆಂಬರ್ ಮಂತಲ್ಲಿ ಗ್ರೂಪ್ 1. There is valley, deep personal strength and peace that assures success. ಬ್ಯೂಟಿಫುಲ್. ಈ ಒಂದು ಇಮೇಜ್ನ ನೋಡ್ಬೋದು. ಇಟ್ಸ್ ಲೈಕ್ ಮೌಂಟೇನ್ ಇದೆ, ಸನ್, ಐ ಥಿಂಕ್ ಅದು ಸನ್ ರೇಸ್ ಆಗ್ತಿದ್ದದ, ಸನ್ ಸೆಟ್ ಆಗ್ತಾ ಇರೋದ. ಸೊ ಮೇಜರ್ ಥಿಂಗ್ ಬಂದ್ಬಿಟ್ಟು ನಾನು ಏನು ನೋಡ್ತೀನಿ, ಏನೇ ಸಿಚುವೇಶನ್ ಬಂದರು ಡಿಸೆಂಬರ್ ಮಂತಲ್ಲಿ ಇಟ್ಸ್ ಲೈಕ್ ನಿಮ್ಗೆ ಸ್ಟ್ರೆಂತ್ ಇರುತ್ತೆ ಫೇಸ್ ಮಾಡೋದಕ್ಕೆ, ಸ್ಟ್ರೆಂತ್ ಇರುತ್ತೆ ಡೀಲ್ ಮಾಡೋದಕ್ಕೆ. ಈಗೇನೋ ಆಯಿತು ಅದರಿಂದ ನೀವು ಸ್ಟೆಪ್ ಬ್ಯಾಕ್ ಆಗಲ್ಲ, ಫಾರ್ವರ್ಡ್ ಆಗಲ್ಲ ನೀವು. ಇಟ್ಸ್ ಹೆಂಗೆ ಗೊತ್ತಾ,
ಓಕೆ ನನಗೆ ಅಲ್ಲಿ ಬರ್ತಾ ಇದೆ, ಕಷ್ಟ ಬರ್ತಾ ಇದೆ ಅನ್ಕೂಡ್ಲೆ ಓಕೆ ನಾನು ಗಿವ್ ಅಪ್ ಮಾಡ್ಬೇಡ, ಆ ಥರ ನೀವು ಮಾಡಲ್ಲ. ಫೇಸ್ ಮಾಡ್ತೀರಾ, ಅದೇನೇ ಕಷ್ಟ ಇದ್ರೂ ಫೇಸ್ ಮಾಡ್ತೀರಾ, ಸ್ಟ್ರಗಲ್ನ ಫೇಸ್ ಮಾಡ್ತೀರಾ. ಆ ಇನ್ನರ್ ಸ್ಟ್ರೆಂತ್ ಇರುತ್ತೆ. ಈಗ ಏನೇ ಒಂದು ಡ್ಯಾಮೇಜ್ ಆದ್ರೂ ಅದನ್ನ ತುಂಬಾ ಡೀಪ್ ಆಗಿ ತಗೊಳ್ಳಲ್ಲ. ಇಟ್ಸ್ ಲೈಕ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಭೂಕಂಪ ಆಗುತ್ತೆ ಅನ್ಕೊಳ್ಳಿ, ಆಲ್ ಆಫ್ ಅ ಸಡನ್ ಬಿಲ್ಡಿಂಗ್ಗಳೆಲ್ಲ ಡ್ಯಾಮೇಜ್ ಆಗಿ ಬಿದ್ದ್ಬಿಡುತ್ತೆ. ಬಟ್ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಸ್ಟ್ರೆಂತ್ ಇರುತ್ತೆ ಅಂದ್ರೆ, ಅಯ್ಯೋ ಬಿದ್ದೋಯ್ತು ಅಂತ ಕೂತ್ಕೊಂಡ್ ಬಿಡಲ್ಲ ನೀವು. ಇಟ್ಸ್ ಲೈಕ್ ಬಿದ್ದೋಯ್ತು ಮತ್ತೆ ಕಟ್ಟೋಣ. ಪ್ರಾಬ್ಲಿ ಸ್ಟ್ರಾಂಗ್ ಇರಲಿಲ್ಲ ಅನ್ಸುತ್ತೆ, ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ, ಐ ಮೀನ್ ನಾನು ಇನ್ನೂ ಪ್ರೊಟೆಕ್ಟೆಡ್ ಆಗಿದ್ದೀನಿ, ನನಗೆ ಯಾವುದು ಡ್ಯಾಮೇಜ್ ಆಗಿಲ್ಲ, ಸ್ಟ್ರಾಂಗ್ ಆಗಿರೋಣ, ಮತ್ತೆ ನನ್ನ ಬಿಲ್ಡಿಂಗ್ನ ಕಟ್ಟೋಣ. ಆ ಥರ ಒಂದು ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನೇನು ನೋಡ್ತಾ ಇದ್ದೀನಿ, ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಡಿಸೆಂಬರಲ್ಲಿ ಆಗೋದಕ್ಕೂ ಮುಂಚೆ ಒಂದು ಫೇಲ್ಯೂರ್ ಅಥವಾ ಒಂದು ಬ್ರೇಕ್ ಡೌನ್ ಸಿಚುವೇಶನ್ ಆಗುತ್ತೆ. ಇಟ್ಸ್ ಲೈಕ್ ದ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ನೀವು ಬ್ರೇಕ್ ಡೌನ್ ಆಗಲ್ಲ, ಬ್ರೇಕ್ ಡೌನ್ ಹತ್ಕೊಂಡು ಕೂರೋದು ಎಲ್ಲ ನೀವು ಮಾಡಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಲೆಟ್ಸ್ ಸಿ ಆಪರ್ಚುನಿಟೀಸ್ ಬಗ್ಗೆ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. 2 ಮೆಸೇಜ್ ವೆರಿ ಪಾಸಿಟಿವ್ ಆಗಿ ಬಂದಿದೆ. ವೆರಿ ಸ್ಟ್ರಾಂಗೆಸ್ಟ್ ಪೀಪಲ್ ಅಂತಾನೆ ಹೇಳ್ಬೋದು ನಿಮ್ನ. ಲೈಕ್ ಒಂಥರ ನಿಮ್ಗೆ ಲೈಫ್ ಹೆಂಗ್ ಕಳ್ಸಿದೆ, ಪ್ರಾಬ್ಲಿ ತುಂಬಾ ಜನರು ನಿಮ್ದು ಚೈಲ್ಡ್ಹುಡ್ ಡೇಸ್ ತುಂಬಾನೇ ನೆಗೆಟಿವ್ ಆಗಿತ್ತು ಅನ್ಸುತ್ತೆ. ಚೈಲ್ಡ್ಹುಡ್ ಡೇಸ್ ಅಲ್ಲೇ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ಯಾವಾಗ ಒಂದು ಚೈಲ್ಡ್ಹುಡ್ ಡೇಸ್ ಅಲ್ಲೇ ಒಂದು ಮಗು ನೆಗೆಟಿವ್ನ ಫೇಸ್ ಮಾಡಿರುತ್ತೆ, ಜನರದ್ದು ನೆಗೆಟಿವ್ ಒಪಿನಿಯನ್ಸ್ಗಳನ್ನ ಫೇಸ್ ಮಾಡಿರುತ್ತೆ, ಅದು ಆದಾಗ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಅಟ್ಲೀಸ್ಟ್ ಅದಕ್ಕೋಸ್ಕರ ಅದು ನಿಂತ್ಕೊಳ್ಳುತ್ತೆ. ಸೊ ನಿಮ್ದು ಕೂಡ ಅದೇ ಆಗ್ತಾ ಇರೋದು. ಇಟ್ಸ್ ಲೈಕ್ ನೀವು ಇವಾಗ ಒಬ್ಬೊಬ್ರು ಹೆಂಗಿರ್ತಾರೆ, ಒಂದೊಂದು ಮಕ್ಳನ್ನ ತುಂಬಾ ಚೆನ್ನಾಗಿ ಬೆಳೆಸಿರ್ತಾರೆ, ತುಂಬಾನೇ ಆಸೆ ಮಾಡಿ ಬೆಳೆಸಿರ್ತಾರೆ. ಅವ್ರಿಗೆ ಆಲ್ ಆಫ್ ಅ ಸಡನ್ ಹೊರಗಡೆ ಪ್ರಪಂಚ ನೋಡಿದಾಗ, ಹೊರಗಡೆ ಜನರು ನೋಡಿದಾಗ ಅವುಗಳಿಗೆ ನಿಜವಾಗ್ಲೂ ಫೇಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗಲ್ಲ, ಒಂದೊಂದು ನೆಗೆಟಿವಿಟಿನ. ಬಟ್ ಯಾವಾಗ ನೀವು ಚೈಲ್ಡ್ಹುಡಲ್ಲೇ ಇದೆಲ್ಲ ಫೇಸ್ ಮಾಡಿದ್ದೀರಾ, ಇಟ್ಸ್ ನಾಟ್ ಅ ಬಿಗ್ ಡೀಲ್ ಇವಾಗ ನಿಮಗೆ ಇದನ್ನ ಫೇಸ್ ಮಾಡೋದಕ್ಕೆ, ಇದನ್ನ ಓವರ್ಕಮ್ ಮಾಡೋದಕ್ಕೆ. ಲೆಟ್ಸ್ ಸಿ ವಾಟ್ ಟು ರಿಲೀಸ್, ಏನ ಬಿಟ್ಟರೆ ಒಳ್ಳೇದು ಅದನ್ನ ನೋಡೋಣ ಫಸ್ಟು. ವಾಟ್ ಈಸ್ ದ್ಯಾಟ್ ಯು ಶುಡ್ ಗಿವ್ ಅಪ್ ಈ ಒಂದು ಮಂತಲ್ಲಿ? ಅಟ್ಲೀಸ್ಟ್ ಅದನ್ನು ನೀವು ಗಿವ್ ಅಪ್ ಮಾಡಬೇಕು. ಏನದು? ಗ್ರೂಪ್ 1 9 ಆಫ್ ವಾಂಡ್ಸ್. 9 ಆಫ್ ವಾಂಡ್ಸ್ ಯೂಶಲಿ ಗಿವ್ ಅಪ್ ಮಾಡೋದು ಬೇಡ ಅಂತ ಬರುತ್ತೆ, ಬಟ್ ಇಲ್ಲಿ ಗಿವ್ ಅಪ್ಗೆ 9 ಆಫ್ ವಾಂಡ್ಸ್ ಬಂದಿದೆ ಅಂದರೆ ದೇರ್ ಇಸ್ ಸಮಥಿಂಗ್, ನೀವು ತುಂಬ ಎಫರ್ಟ್ ಹಾಕ್ತಾ ಇದ್ದೀರಾ ಯಾವುದೋ ಒಂದು ಸ್ಪೆಸಿಫಿಕ್ ಸಿಚುವೇಶನ್ಗೆ. ಇಫ್ ಫಾರ್ ಎನ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಜೆಕ್ಟ್ ಅಂತಾನೆ ಅನ್ಕೊಬೋದು. ಇಟ್ಸ್ ಲೈಕ್ ತುಂಬ ಡೇಸಿಂದ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ತುಂಬ ಟೈಮಿಂದನೇ ಆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ಬಿಸ್ನೆಸ್ಸೇ ಆಗಿರ್ಬೋದು, ಆಗುತ್ತೆ, ಸಕ್ಸಸ್ ಬರುತ್ತೆ, ಸರಿ ಹೋಗುತ್ತೆ, ಹೀಗೆಲ್ಲ ಅಂದ್ಕೊಂಡಿದ್ದೀರಾ. ಜಸ್ಟ್ ಅ ಮಿನಿಟ್ ಗೈಸ್. ಗ್ರೂಪ್ 1. ಬಟ್ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಆ ಥರ ಒಂದು ಔಟ್ಕಮ್ ಬರ್ತಾ ಇಲ್ಲ, ಅದನ್ನು ನೋಡ್ತಾ ಇದ್ದೀನಿ. ದಿಸ್ ಇಸ್ ಯು. ತುಂಬ ಹರ್ಟ್ ಆಗಿದೆ ನಿಮಗೆ, ತುಂಬಾ ಏಟ್ ಆಗಿದೆ ಲೈಫ್, ನಿಮಗೆ ತುಂಬಾ ನೆಗೆಟಿವ್ ಅಂತ ಹೇಳೋದು, ತುಂಬ ಫೇಲ್ಯೂರ್ಸ್ಗಳನ್ನ ನೋಡಿದ್ದೀರಾ ನೀವು, ಬಟ್ ಸ್ಟಿಲ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಾ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಬಟ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ, ಗ್ರೂಪ್ 1, ದೇರ್ ಇಸ್ ಸಮಥಿಂಗ್, ಅದು ನಿಮ್ಮ ಎನರ್ಜಿನ ಆ್ಯಕ್ಚುಲಿ ಇನ್ನೂ ಡ್ರೈನ್ ಮಾಡ್ತಾ ಇದೆ, ಬಟ್ ನಿಮಗೆ ಯಾವುದೇ ರೀತಿ ಔಟ್ಕಮ್ ಕೊಡ್ತಾ ಇಲ್ಲ. ಸ್ಪೆಸಿಫಿಕಲ್ ನಾನು ಕರಿಯರ್ ರಿಲೇಟೆಡ್ ನೋಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಇಟ್ಸ್ ಲೈಕ್ ತುಂಬ ಒಬ್ರಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಒಬ್ಬರ ಎಮೋಷನ್ಸ್ ನಿಮಗೋಸ್ಕರ ಚೇಂಜ್ ಆಗುತ್ತೆ ಅಂತ ಫೈಟ್ ಮಾಡ್ತಾ ಇದ್ದೀರಾ. ದಿಸ್ ಈಸ್ ಯು. ತುಂಬ ಹರ್ಟ್ ಆಗಿದೆ ನಿಮಗೆ, ಬಟ್ ಆ ಕಡೆಯಿಂದ ಆ ಪರ್ಸನ್ ನಿಮಗೆ ಅದೇ ಎನರ್ಜಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ರೆಸಿಪ್ರೊಕೇಟ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನೀವು ಫೈಟ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ನೀವು ಅನ್ಕೊತಾ ಇದ್ದೀರಾ, ಗ್ರೂಪ್ 1, ಓಕೆ ಇನ್ನೊಂದು ಸ್ವಲ್ಪ ಕಷ್ಟಪಡೋಣ, ಮುಗ್ದೋಗ್ಬಿಡುತ್ತೆ ಕಷ್ಟ, ನನಗೆ ರಿಸಲ್ಟ್ಸ್ ಬರುತ್ತೆ, ನಾನು ಔಟ್ಕಮ್ ನೋಡ್ತೀನಿ, ಹೀಗೆಲ್ಲ ಅನ್ಕೊತಾ ಇದ್ದೀರಾ ಗ್ರೂಪ್ 1. ಬಟ್ ದೆರ್ ಇಸ್ ಸಮಥಿಂಗ್ ಯು ನೀಡ್ ಟು ರಿಲೀಸ್. ಐ ನೋ ತುಂಬಾ ಟೈಮ್ ಆಯಿತು ಈ ಒಂದು ಎಫರ್ಟ್ ಸ್ಟಾರ್ಟ್ ಮಾಡಿ, ಇನಿಷಿಯೇಟ್ ಮಾಡಿ, ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಆ ಒಂದು ಡ್ರೀಮ್ ಸ್ಟಾರ್ಟ್ ಮಾಡಿ ತುಂಬಾ ತಿಂಗಳಾಯಿತು, ತುಂಬಾ ವರ್ಷಗಳಾದವು. ಆದರೆ ದ ಥಿಂಗ್ ಈಸ್, ನಿಮಗೆ ಅದರಿಂದ ರಿಸಲ್ಟ್ಸ್ ಬರ್ತಾ ಇಲ್ಲ, ಔಟ್ಕಮ್ ಬರ್ತಾ ಇಲ್ಲ, ಅದೇ ನಿಮಗೆ ಇನ್ನೂ ಹರ್ಟ್ ಆಗ್ತಾ ಇದೆ. ಬಟ್ ದ ಥಿಂಗ್ ಈಸ್, ಗ್ರೂಪ್ 1 ಮೇ ಬಿ ಅಟ್ಲೀಸ್ಟ್ ಡಿಸೆಂಬರ್ ಮಂತಲ್ಲಿ
ಅಟ್ಲೀಸ್ಟ್ ಒಂದು ಬ್ರೇಕ್ ತಗೊಳ್ಳಿ. ಅಟ್ಲೀಸ್ಟ್ ಡಿಸೆಂಬರ್ ಮಂತ್ನ ಒಂದು ಸ್ವಲ್ಪ ನ್ಯೂ ಇಯರ್ ಬರ್ತಾ ಇದೆ, ಇಯರ್ ಎಂಡ್, ಸ್ವಲ್ಪ ಬೇರೆ ಕಡೆ ಟೈಮ್ ಸ್ಪೆಂಡ್ ಮಾಡಿ, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು. ಜಸ್ಟ್ ಸ್ವಲ್ಪ ಒಂದು ಡಿಸೆಂಬರ್ ಮಂತ್ಗೆ ಆ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಏನೇ ವಾಟ್ ಎವರ್ ಇಟ್ ಈಸ್, ನವ್ ಇಸ್ ದ ಟೈಮ್ ಟು ಜಸ್ಟ್ ಟೇಕ್ ಅ ಗ್ಯಾಪ್. ಡಿಸೆಂಬರ್ ಮಂತಲ್ಲಿ ತುಂಬ ಹರ್ಟ್ ಆಗಿದ್ದೀರಾ, ದಟ್ ಈಸ್ ಫಾರ್ ಶೋರ್. ತುಂಬ ಟ್ರೈ ಮಾಡಿದ್ದೀರಾ, ತುಂಬ ಪ್ರಯತ್ನ ಪಟ್ಟಿದ್ದೀರಾ, ಇಲ್ಲ ಅಂತಲ್ಲ. ಬಟ್ ಆ ಕಡೆಯಿಂದನೂ ಅದೇ ರೆಸ್ಪಾನ್ಸ್ ಬರಬೇಕಲ್ವಾ? ಆ ಕಡೆ ನಿಮಗೆ ಯಾವುದೇ ರೀತಿ ಹೋಪ್ಸ್ ಬರ್ತಾ ಇಲ್ಲ. ದೇರ್ ಇಸ್ ಸಮಥಿಂಗ್ ಯು ನೀಡ್ ಟು ರಿಲೀಸ್. ಓಕೆ, ಕನೆಕ್ಷನ್ಸ್, ಫ್ಯಾಮಿಲಿ, ಪರ್ಸ್ನಲ್ ಲೈಫ್ ಅಂತ ಬಂದರೆ ಏನಿದೆ ನೋಡೋಣ. ವಾವ್, 2 ಆಫ್ ಕಪ್ಸ್, ವೆರಿ ಬ್ಯೂಟಿಫುಲ್ ಕಾರ್ಡ್ ಬಂದಿದೆ. ಗ್ರೂಪ್ 1. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಬೈ ದ ಎಂಡ್ ಆಫ್ ದ ಮಂತ್ ಆರ್ ಬೈ ದ ಎಂಡ್ ಆಫ್ ದ ಇಯರ್, ದಟ್ ಈಸ್ ಎವ್ರಿ ಪಾಸಿಬಿಲಿಟಿ ನಿಮ್ಮ ಒಂದು ಕೌಂಟರ್ ಪಾರ್ಟ್ನ ನೀವು ಮೀಟ್ ಮಾಡ್ತೀರಾ, ನಿಮ್ಮ ಲವ್ ಆಫ್ ಯೋರ್ ಲೈಫ್ನ ಮೀಟ್ ಮಾಡ್ತೀರಾ, ಅಥವಾ ನಿಮ್ಮ ಸೋಲ್ಮೇಟ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಸೊ ಗ್ರೂಪ್ 1, ವೆರಿ ಬ್ಯೂಟಿಫುಲ್ ಎನರ್ಜಿ, ಟ್ರಸ್ಟ್ ಮೀ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ದರ್ ಇಸ್ ಎವ್ರಿ ಪಾಸಿಬಿಲಿಟಿ ಈ ಪರ್ಸನ್ ಆಲ್ಮೋಸ್ಟ್ ನಿಮ್ಮ ಏಜ್ ಅವರೇ ಆಗಿರ್ತಾರೆ. ನಿಮ್ಮ ಥಿಂಕಿಂಗ್ ಪ್ರೊಸೆಸ್, ಈ ಪರ್ಸನ್ ಥಿಂಕಿಂಗ್ ಪ್ರೊಸೆಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಆ್ಯಂಡ್ ಯಾರೆಲ್ಲ ಒನ್ ಸೈಡೆಡ್ ಟ್ರೈ ಮಾಡ್ತಾ ಇದ್ದೀರಾ, ದರ್ ಇಸ್ ಎವ್ರಿ ಪಾಸಿಬಿಲಿಟಿ ಕಮಿಟ್ಮೆಂಟಿಗೆ ಬರೋದು ಆ ಪರ್ಸನ್. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದೀರಾ, ನಾನೊಂದು ಇಲ್ಲಿ ಸರ್ಪ್ರೈಸ್ ಕಾರ್ಡ್ ಎಲ್ಲೂ ಬರ್ತಾ ಇಲ್ಲ, ಬಟ್ ಸ್ಟಿಲ್ ನಾನು ಇಲ್ಲೊಂದು ಸರ್ಪ್ರೈಸ್ ಸಿಚುವೇಶನ್ ನೋಡ್ತಾ ಇದ್ದೀನಿ. ಸರ್ಪ್ರೈಸ್ ವಿಸಿಟ್ ಆಗಿರ್ಬೋದು. ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿದ್ದೀರಾ, ನಿಮಗೆ ಸರ್ಪ್ರೈಸ್ ಗಿಫ್ಟ್ ಪಾಸಿಬಿಲಿಟಿ ಇದೆ. ಬಿಕಾಸ್ ಅಲ್ಲೇನೋ ಶೇರ್ ಮಾಡ್ಕೊತಾ ಇದ್ದಾರೆ ಆ ಕಾರ್ಡಲ್ಲಿ ಇಬ್ಬರು. ತುಂಬ ಸ್ವೀಟ್ ಟಾಕ್ಸ್ ಮಾಡ್ತಾರೆ. ಇಷ್ಟು ದಿನ ಪ್ರಾಬ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ರು ನಿಮ್ಮನ್ನ ಅಂದರೆ, ಅಥವಾ ಎಲ್ಲೋ ನಿಮಗೆ ಫೀಲ್ ಆಗ್ತಾ ಇದ್ರೆ ನಾನೇ ಎಫರ್ಟ್ ಜಾಸ್ತಿ ಮಾಡ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಓದಿ ಒನ್ ಸೈಡೆಡ್ ಥರ ಫೀಲ್ ಆಗ್ತಾ ಇದೆಯಲ್ಲ, ಹಿಂಗೆಲ್ಲ ಅನಿಸಿತ್ತು ಅಂದರೆ ಗ್ರೂಪ್ 1 ಈ ಒಂದು ಮಂತಲ್ಲಿ ಈಕ್ವಲ್ ಎನರ್ಜಿ ಆರ್ ಬ್ಯಾಲೆನ್ಸ್ಡ್ ಎನರ್ಜಿ ನಿಮ್ಮಿಬ್ರು ಮಧ್ಯೆ ನೋಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಕನ್ಸಿಡರ್ ಡಿಸೆಂಬರ್ ಮಂತಲ್ಲಿ ಲವ್ ಆ್ಯಂಡ್ ರಿಲೇಷನ್ಶಿಪ್ಗೆ ಓವರ್ ಆಲ್ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಎಕ್ಸ್ ರಿಟರ್ನ್ ಆಗೋದು ನೋಡ್ತಾ ಇಲ್ಲ. ಇನ್ ಕೇಸ್ ನೀವು ಎಕ್ಸ್ ಪಾರ್ಟ್ನರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಐ ಆಮ್ ನಾಟ್ ಸೀಯಿಂಗ್ ಎಕ್ಸ್ ರಿಟರ್ನ್ ಆಗೋದು ನೋಡ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್ ಒಂದು ನ್ಯೂ ಪರ್ಸನ್. ಇಲ್ಲೊಂದು ಪ್ಯೂರ್ ಎನರ್ಜಿ ನೋಡ್ತಾ ಇದ್ದೀನಿ. ಬಿಕಾಸ್ 2 ಆಫ್ ಕಪ್ಸ್ ಬರೋದಕ್ಕೂ ಮುಂಚೆ ಏಸ್ ಆಫ್ ಕಪ್ಸ್ ಬಂದಿರುತ್ತೆ. ಏಸ್ ಆಫ್ ಕಪ್ಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಪ್ಯೂರೆಸ್ಟ್ ಎನರ್ಜಿ. ಸೊ ಯಾವುದೇ ರೀತಿ ಓಲ್ಡ್ ಕನೆಕ್ಷನ್ ಬರ್ತಿರೋದು ನಾನು ನೋಡ್ತಾ ಇಲ್ಲ. ದಿಸ್ ಇಸ್ ಮೋರ್ ಲೈಕ್ ಸಮ್ವನ್ ನ್ಯೂ, ಸಮ್ವನ್ ಲೈಕ್ ನಿಮ್ಮದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರೋದು, ನಿಮ್ಮದೇ ಜಾಬಲ್ಲಿ ವರ್ಕ್ ಮಾಡ್ತಾ ಇರೋದು, ನಿಮ್ಮ ಏಜ್. ಯಾರೆಲ್ಲ ಸ್ಟಡೀಸಲ್ಲಿದ್ದೀರಾ, ಪ್ರಾಬ್ಲಿ ನಿಮ್ಮ ಕ್ಲಾಸಲ್ಲೇ ಇದ್ದಾರೆ. ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ಅಂತ ಡಿಫ್ರೆನ್ಸಸ್ ನಾನು ನೋಡ್ತಾ ಇಲ್ಲ. ಏಜಲ್ಲಾಗಿರ್ಬೋದು, ಥಾಟ್ ಪ್ರೊಸೆಸ್ಸಲ್ಲಾಗಿರ್ಬೋದು, ಗೋಲ್ಸಲ್ಲಾಗಿರ್ಬೋದು, ತುಂಬ ಸಿಮಿಲಾರಿಟೀಸ್ ಇದೆ. ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆ ಥರ ಎಲ್ಲ ನೋಡ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್ ನೀವೇ ಕನೆಕ್ಟ್ ಆಗೋದು. ಪ್ರಪೋಸಲ್, ಎಸ್ಪೆಷಲಿ ಯಾರೆಲ್ಲ ಮ್ಯಾರೇಜ್ ಪ್ರಪೋಸಲಿಗೆ ನೋಡ್ತಾ ಇದ್ದೀರಾ, ದರ್ ಇಸ್ ಎವ್ರಿ ಪಾಸಿಬಿಲಿಟಿ ವೆರಿ ಕಂಪ್ಯಾಟಬಲ್ ಪರ್ಸನ್ ನಿಮ್ಮ ಕಡೆ ಬರ್ತಾ ಇದೆ. ಕಂಪ್ಯಾಟಬಲ್ ಪರ್ಸನ್ ಆಫರ್ ನಿಮ್ಮ ಕಡೆ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಡಿಸೆಂಬರ್ ಇಸ್ ದ ಮಂತ್ ಆಫ್ ಯೂನಿಯನ್. ಓಕೆ, ವರ್ಕ್, ಫಿನಾನ್ಸ್, ಪ್ರಾಜೆಕ್ಟ್ಸ್ ರಿಲೇಟೆಡಲ್ಲಿ ಏನು ಮೆಸೇಜ್ ಇದೆ ಗ್ರೂಪ್ 1? ಲೆಟ್ಸ್ ಸಿ. ತುಂಬ ಕಾರ್ಡ್ಸ್ ಬಂತು. ಇದೊಂದು ಎದ್ದೆದ್ದು ಬರ್ತಾ ಇದೆ. ವಾವ್, ಲೆಟ್ ಮಿ ಟೆಲ್ ಯು, ತುಂಬ ಪಾಸಿಟಿವ್, ಎಸ್ಪೆಷಲಿ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಅಂತ ಬಂದರೆ ತುಂಬ ಪಾಸಿಟಿವ್ ಆಗಿ ಬರ್ತಾ ಇದೆ ಗ್ರೂಪ್ 1. ವೆರಿ 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 ಪಾಸಿಟಿವ್, ಟ್ರಸ್ಟ್ ಮೀ. ನಾನಾಗಲೇ ಡೆಫಿನೆಟ್ಲಿ ಕ್ಲೇಮ್ ಮಾಡ್ಕೊಂಡು ನಾನು ಇನ್ನೂ ಆಪ್ಷನ್ಸ್ ಹಾಕಿದಾಗ ಗೊತ್ತಾಗುತ್ತೆ ನಂದು ಯಾವ ಒಂದು ಗ್ರೂಪಿಗೆ ಬಿಲಾಂಗ್ ಆಗುತ್ತೆ ಅಂತ. ಬಟ್ ಐ ಆಮ್ ವೆರಿ ಎಕ್ಸೈಟೆಡ್ ಗ್ರೂಪ್ 1, ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಕರಿಯರ್ ಸಿಚುವೇಶನಲ್ಲಿ ಕಿಂಗ್ ಆಫ್ ಕಪ್ಸ್ ಅಂತ ಅಂದರೆ ಸಮ್ವನ್ ವೆರಿ ಸ್ಯಾಟಿಸ್ಫೈಡ್ ಪರ್ಸನ್. ಯಾವುದೇ ರೀತಿ ಪ್ರೆಷರ್ ಇರಲ್ಲ ನಿಮಗೆ.
ಯಾವುದೇ ರೀತಿ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಬೇಕು ಆ ಥರ ಒಂದು ಸಿಚುವೇಶನ್ ಬರಲ್ಲ ಗ್ರೂಪ್ 1. ಆ್ಯಂಡ್ ಮೋರ್ ಓವರ್ ಇಲ್ಲಿ ನಿಮಗೋಸ್ಕರ ಐ ಮೀನ್ ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಮ ಮ್ಯಾನೇಜರ್ ಆಗಿರ್ಬೋದು, ನಿಮ್ಮ TL ಆಗಿರ್ಬೋದು, ನಿಮ್ಮ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ನ ತೋರಿಸೋದು ನೋಡ್ತಾ ಇದ್ದೀನಿ. ಯಾವುದೇ ರೀತಿ ಪ್ರೆಷರ್ ಇರಲ್ಲ ಡಿಸೆಂಬರ್ ಮಂತಲ್ಲಿ, ಟ್ರಸ್ಟ್ ಮಿ. ಬಿಕಾಸ್ ಕಪ್ಸ್ ಎನರ್ಜಿ ಬಂದಿದೆ ಗಾಯ್ಸ್. ನಾನು ಏನು ಹೇಳಿ, ನಾನು ನಿಮಗೆ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿ ಹೇಳಿ, ಬಿಕಾಸ್ 2 ಪಾಸಿಟಿವ್ ಕಪ್ಸ್ ಇದು. ಸೊ ಇಟ್ಸ್ ಮೋರ್ ಲೈಕ್ ಕರಿಯರಿಂದ ಅಂತ ನಿಮಗೆ ಸ್ಟ್ರೆಸ್ಫುಲ್ ಸಿಚುವೇಶನ್ ಡೆಫಿನೆಟ್ಲಿ ಫೀಲ್ ಮಾಡಲ್ಲ. ಆ್ಯಂಡ್ ಮೋರ್ ಓವರ್ ನಿಮ್ಮ ಹೈಯರ್ ಅಥಾರಿಟಿ ಪೀಪಲ್ಗಳು ಅಂದರೆ ಮ್ಯಾನೇಜರ್, ಅಗೇನ್ TL, CEO, ಹೂಎವರ್, ನಿಮಗೆ ಆ್ಯಕ್ಚುಲಿ ನಿಮ್ಮ ಕಡೆಗೆ ಪಾಸಿಟಿವ್ ಇನ್ಫ್ಲುಯೆನ್ಸ್ ಇರುತ್ತೆ, ಅವ್ರದ್ದು ಪಾಸಿಟಿವ್ ಥಾಟ್ಸ್ ಇರುತ್ತೆ ನಿಮ್ಮ ಮೇಲೆ, ಪಾಸಿಟಿವ್ ಒಪಿನಿಯನ್ಸ್ ಇರುತ್ತೆ ನಿಮ್ಮ ಮೇಲೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ನಾನು ಏನು ನೋಡ್ತಾ ಇದ್ದೀನಿ, ಇನ್ ಕೇಸ್ ಇಟ್ಸ್ ಲೈಕ್ ವರ್ಕ್ ಫ್ರಮ್ ಹೋಮ್ ಬೇಕಿತ್ತು ಅಂತ ಅಂದರೆ ಪ್ರಾಬಬ್ಲಿ ನಿಮಗೆ ತುಂಬ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ನೋಡ್ತಾ ಇದ್ದೀನಿ ಗ್ರೂಪ್ 1. ಬಿಕಾಸ್ ಕಿಂಗ್ ಅಂತ ಅಂದರೆ ಅವನೊಂದು ಕಂಫರ್ಟ್ ಝೋನಲ್ಲಿ ಕೂತಿದ್ದಾನೆ, ಹ್ಯಾಪಿಯಾಗಿ ಕೂತಿದ್ದಾನೆ. ಈಸ್ ಲೈಕ್ ಎಂಜಾಯಿಂಗ್ ಹಿಸ್ ಲೈಫ್. ಅವನ ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದಾನೆ. ಫಿನಾನ್ಷಿಯಲಿ ಕೂಡ ಯಾರೆಲ್ಲ ಏನಾದರೂ ಸಿಚುವೇಶನ್ ಡೀಲ್ ಮಾಡ್ತಾ ಇದ್ದೀರಾ ಅಂದರೆ, ಏನಾದರೂ ಡೆಪ್ಸ್ ಆಗಿರ್ಬೋದು, ಸಾಲ ಆಗಿರ್ಬೋದು, ಫಿನಾನ್ಷಿಯಲಿ ಸ್ವಲ್ಪ EMIಗಳು ತುಂಬ ಕಟ್ಕೊಂಡು ಕೂರೋದು, ಟ್ರಸ್ಟ್ ಮೀ ಡಿಸೆಂಬರ್ ಮಂತಲ್ಲಿ ನಿಮಗೆ ಅಷ್ಟೊಂದು ಕಷ್ಟ ಇರಲ್ಲ. ಫಿನಾನ್ಷಿಯಲಿ ಕೂಡ ಸಮ್ವೇರ್ ನೀವು ಪಾಸಿಟಿವ್ ಸೈಡಲ್ಲೇ ಇರ್ತೀರ. ಯಾವುದೇ ರೀತಿ ನೆಗೆಟಿವ್ ಅಷ್ಟೊಂದು ಕಷ್ಟಪಡೋ ಮಂತೇ ಆಗಿರಲ್ಲ. ಡಿಸೆಂಬರ್ ಇಸ್ ಅ ಬ್ಲೆಸ್ಸಿಂಗ್ ಮಂತ್ ಗ್ರೂಪ್ 1. ಯೂನಿವರ್ಸ್ ನಿಮ್ಮ ಕಡೆಗೆ ಡೆಫಿನೆಟ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ. ಆ್ಯಂಡ್ ಬಿಕಾಸ್ ದಟ್ ಈಸ್ ವೈ ಏನೇ ಸಿಚುವೇಶನ್ ಇದ್ರೂ ವಿತ್ ಸ್ಟ್ರೆಂತ್ ನೀವು ಡೀಲ್ ಮಾಡ್ತೀರಾ. ಏನೇ ಸಿಚುವೇಶನ್ ಇದ್ರೂ ಆಯ್ತಲ್ಲಪ್ಪ ಅಂತ ಕಂಪ್ಲೇಂಟ್ ಮಾಡಿಕೊಂಡು ಹತ್ಕೊಂಡು ಕೂರೋ ಪರ್ಸನ್ ಆಗಿರಲ್ಲ ನೀವು. ವಾವ್. ಆ್ಯಂಡ್ ಟ್ರಸ್ಟ್ ಮೀ, ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಅಂತೂ ಆಗ್ತಾ ಇದೆ. ಮೇ ಬಿ ಯು ವಿಲ್ ಟೇಕ್ ಇಟ್ ಇನ್ ಅ ವೆರಿ ಪಾಸಿಟಿವ್. ಆಗ್ತಿರೋದು ತುಂಬ ಪಾಸಿಟಿವ್ ಆಗಿ ತಗೊಂಡು, ಬಿಕಾಸ್ ನನಗೇನು ಅನಿಸ್ತಾ ಇದೆ, ನಿಮಗೆ ಆಲ್ರೆಡಿ ಗೊತ್ತು, ಓಕೆ ಡಿಸೆಂಬರ್ ಇಸ್ ದ ಮಂತ್ ನನ್ನಲ್ಲೇ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಯು ಆಲ್ರೆಡಿ ನೋ, ನಿಮಗೆ ಗೊತ್ತು ಏನಾಗ್ತಾ ಇದೆ ಅಂದರೆ. ಆ್ಯಂಡ್ ಡಿಸೆಂಬರ್ ಇಸ್ ದ ಮಂತ್, ನಿಮಗದು ಗೊತ್ತು ಆಲ್ರೆಡಿ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಏನಾದರೂ ಒಂದು ಆಗ್ತಾ ಇರುತ್ತೆ. ಓಕೆ ದಟ್ಸ್ ಓಕೆ. ಸೊ ಕಂಟಿನ್ಯೂ ಮಾಡೋಣ. ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ಇಟ್ಸ್ ಲೈಕ್ ಏನು ಗೊತ್ತಾ, ಇಷ್ಟು ವರ್ಷ ನೀವು ನಿಮ್ಮ ಬಾಡಿ ಮೇಲೂ ವರ್ಕ್ ಮಾಡ್ತಾ ಇರ್ತೀರ, ಜಿಮ್ಮಿಗೆ ಹೋಗ್ತಾ ಇರ್ತೀರ, ಡಯಟ್ ಪ್ಲ್ಯಾನ್ ಮಾಡ್ತಾ ಇರ್ತೀರ. ಇವಾಗ ಟ್ರೈನರ್ ಹೇಳ್ತಾರೆ ಡಿಸೆಂಬರ್ ಇಸ್ ದ ಮಂತ್ ಆ ಒಂದು 6 ಪ್ಯಾಕ್ ಬರುತ್ತೆ, ಫ್ಯಾಟ್ ಎಲ್ಲ ಕಂಪ್ಲೀಟಾಗಿ ಲೂಸ್ ಆಗಿರುತ್ತೆ, ಆ್ಯಂಡ್ ಫೋಟೋಶೂಟ್ ಮಾಡ್ಕೊಬೋದು, ಯು ಕ್ಯಾನ್ ಸಿ ದ ಫಾರ್ಮ್ ಅಂತ ಹೇಳ್ತಾರಲ್ವಾ. ಆ್ಯಂಡ್ ದ್ಯಾಟ್ ಈಸ್ ದ ಮಂತ್ ಡಿಸೆಂಬರ್, ಆ ಒಂದು ಮಂತ್ ಅಂತ ನೀವು ಕನ್ಸಿಡರ್ ಮಾಡ್ಕೊಬೋದು. ಓಕೆ, ಅಡ್ವೈಸ್ ಏನು ಬರ್ತಾ ಇದೆ ಗ್ರೂಪ್ 1 ನೋಡೋಣ. ಅಂದರೆ ಒಂದು ಡಿಸೆಂಬರ್ ಮಂತ್ನ ಎಷ್ಟು ಬೆಸ್ಟ್ ವೇ ಪಾಸಿಬಲ್ ನೀವು ಡೀಲ್ ಮಾಡ್ಬೋದು ಅಂತ. ಎರಡು ಬಂತು, ನಾನು 2 ತಗೊಳ್ಳೋಣ, ನಿಮ್ಗೆ ಗೊತ್ತಿರೋ ವಿಷಯ. ಓಕೆ, ಏಸ್ ಆಫ್ ವಾಂಡ್ಸ್ ಅಂದರೆ ಏನೋ ಒಂದು ಓಲ್ಡ್ ಮೆಥಡ್ನ ಗಿವ್ ಅಪ್ ಮಾಡಿ ಅಂತ ಬರ್ತಾ ಇದೆ. ಬಿಕಾಸ್ ನನಗೆ ಆವಾಗಲೇ 9 ಆಫ್ ವಾಂಡ್ಸ್ ಬಂತು ಇಲ್ಲಿ. ಲೆಟ್ ಮೀ ಶೋ ದಟ್. ಸೊ ಇದನ್ನ ಗಿವ್ ಅಪ್ ಮಾಡಿ ಅಂತ ಬರ್ತಾ ಇದೆ. ಇದನ್ನ ಎಂಬ್ರೇಸ್ ಮಾಡ್ಕೊಳ್ಳಿ. ಈ ತರ ಹೋಗಿ ಈ ತರ ಬಿಡಿ, ಇದನ್ನ ಬಿಡಿ, ಈ ತರ ಒಂದು ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ಗ್ರೂಪ್ 1 ಥಿಂಗ್ ಇಲ್ಲೇನು ಅಬ್ಸರ್ವ್ ಮಾಡಿದ್ರೆ, ಏನೋ ಒಂದು ಹಳೆ ಮೆಥಡ್ ಫಾಲೋ ಮಾಡ್ತಾ ಇದ್ದೀರಾ, ಅದನ್ನ ಬಿಡಿ. ಇವಾಗ ಹೇಳ್ತಾರಲ್ವಾ, ಇವಾಗ ಒಂದು ಜಾಗದಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಎಷ್ಟೇ ವರ್ಕ್ ಮಾಡಿದ್ರು, ಎಷ್ಟೇ ಕೆಲಸ ಮಾಡಿದ್ರು ಆ ಬಿಸ್ನೆಸ್ ವರ್ಕೌಟ್ ಆಗ್ತಾ ಇರಲ್ಲ. ಹಾಗಂತ ನೀವು ಬಿಸ್ನೆಸ್ನೇ ಬಿಟ್ಬಿಡಿ ಅಲ್ಲ, ಮಾಡ್ತಿರೋ ಮೆಥಡ್ ಅದ್ರಲ್ಲಿ ಸ್ವಲ್ಪ ಚೇಂಜಸ್ನ ತಗೊಬನ್ನಿ ಇಫ್ ಪಾಸಿಬಲ್. ಮಾಡ್ತಿರೋ ಜಾಗ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಅದ್ರ ಕಡೆ ಸೆಂಟಿಮೆಂಟು ಇರುತ್ತೆ. ಬಟ್ ಐ ಆಮ್ ನಾಟ್ ಸೇಯಿಂಗ್ ಅದನ್ನೇ ಗಿವ್ ಅಪ್ ಮಾಡಿ ಅಂತಲ್ಲ. ಮಾಡ್ತಿರೋ ಮೆಥಡ್, ಮಾಡ್ತಿರೋ ಜಾಗ, ಫಾಲೋ ಮಾಡ್ತಾ ಇರೋ ರೂಲ್ಸ್, ಸ್ವಲ್ಪ ಚೇಂಜಸ್ನ ನೀವು ತಗೊಬರ್ಬೇಕಾಗಿ ಬರ್ತಾ ಇದೆ. ಲೈಫ್ ನ್ಯೂ ಕಡೆ ಹೋಗ್ತಾ ಇದೆ, ಹೊಸ ಕಡೆ ಹೋಗ್ತಾ ಇದೆ. ಆ್ಯಂಡ್ ಲೈಫ್ ನಿಮಗೊಂದು ಆಪರ್ಚುನಿಟಿ ಕೊಡ್ತಾ ಇದೆ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ.
ಟ್ರಸ್ಟ್ ಮೀ, ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅಂದರೆ ಎಲ್ಲದೂ ಚೇಂಜಸ್ ಆಗಲ್ಲ, ಬಟ್ ಮಾಡೋ ರೀತಿಲಿ ಚೇಂಜಸ್ ಆಗ್ಬೋದು. ಆ್ಯಂಡ್ ದ ವೇ ಯು ಸಿ ಯೋರ್ ಸೆಲ್ಫ್, ನಿಮ್ಮನ್ನ ನೀವು ಇವಾಗ ನೋಡ್ಕೊತಿರೋದ್ರಲ್ಲೂ ಕೂಡ ಮೇಜರ್ ಚೇಂಜಸ್ ಆಗ್ಬೋದು. ಟ್ರಸ್ಟ್ ಮೀ, ಅದನ್ನ ಎಂಬ್ರೇಸ್ ಮಾಡ್ಕೊಳ್ಳಿ. ಚೇಂಜಸ್ ಆಗ್ತಾ ಇದೆ ಅಂದರೆ ಯಾಕೆ ಆಗ್ತಾ ಇದೆ ಅನ್ಬೇಡಿ, ಅಥವಾ ಬೇಡ ನಾನು ಹಿಂಗೆ ಇದನ್ನೇ ಫಾಲೋ ಮಾಡ್ತೀನಿ ಅಂತ ಕೂತ್ಕೊಬೇಡಿ. ಮೇಜರ್ ಚೇಂಜಸ್ ಬೇಕು. ಗ್ರೂಪ್ 1 ಆ್ಯಂಡ್ ನ್ಯೂ ಹಾಬಿ ಸ್ಟಾರ್ಟ್ ಮಾಡ್ತಿರೋ ಪಾಸಿಬಿಲಿಟಿ ಇದೆ. ನಾನೇನು ನೋಡ್ತಾ ಇದ್ದೀನಿ, ನ್ಯೂ ಹಾಬಿ ಅಥವಾ ಹೊಸ ಜಾಗದಲ್ಲಿ ರಿಲೊಕೇಶನ್, ಡೈರೆಕ್ಟಾಗಿ ರಿಲೊಕೇಶನ್ ಇಲ್ದೇ ಇದ್ರೂ ಮಾಡ್ತಿರೋ ಕೆಲಸನೇ ಒಂದು ಹೊಸ ಜಾಗದಲ್ಲಿ ಮಾಡೋದು, ಹೊಸ ರೀತಿಲಿ ಮಾಡೋದು, ಅಥವಾ ಇಟ್ಸ್ ಲೈಕ್ ಹೊಸ ಸೆಟಪ್ಪಲ್ಲಿ ಮಾಡೋದು, ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡು ಮಾಡೋದು, ಆ ಥರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ. ಸೊ ಡಿಸೆಂಬರ್ ಇಸ್ ದ ಮಂತ್, ಒಂದು ನ್ಯೂ ಐಡಿಯಾಸ್ ಬರುತ್ತೆ ನಿಮಗೆ. ಗಿವ್ ಇಟ್ ಅ ಥಾಟ್, ನೆಗ್ಲೆಕ್ಟ್ ಮಾಡಬೇಡಿ ಕಂಪ್ಲೀಟಾಗಿ. ಓಕೆ, ಸೊ ಎಸ್, ದಟ್ಸ್ ದ ಮೆಸೇಜ್. ಗ್ರೂಪ್ 1 ಏನನ್ಸು ಅಂತ ಹೇಳಿ ಡಿಸೆಂಬರ್ ಮಂತ್ ರಿಲೇಟೆಡ್ ಆಗಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು, ಬಾಯ್. ಹೆಲೋ ಗ್ರೂಪ್ 2, ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಡಿಸೆಂಬರ್ ಹೋಲ್ ಮಂತ್ ಹೆಂಗಿರುತ್ತೆ, ನಿಮಗೆ ಏನೆಲ್ಲ ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳ್ತೀನಿ. ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡಿದ್ರೆ ಇಂಟ್ರೊಡಕ್ಷನಲ್ಲಿ, ಡಿಸೆಂಬರ್ ಮಂತ್ ಥೀಮ್ ಅಂದರೆ ಓವರಾಲ್ ಎನರ್ಜಿ ಆಫ್ ದ ಮಂತ್, ಮೇಜರ್ ಇನ್ಫ್ಲೂಯೆನ್ಸ್ ಏನಾಗುತ್ತೆ ನೋಡೋಣ, ಏನನ್ನ ಬಿಟ್ಟರೆ ಒಳ್ಳೆಯದು ಡಿಸೆಂಬರ್ ಮಂತಲ್ಲಿ ನೋಡೋಣ. ಪರ್ಸ್ನಲ್ ಲೈಫ್, ರಿಲೇಷನ್ಶಿಪ್, ಕನೆಕ್ಷನ್ಸ್, ಫ್ರೆಂಡ್ಶಿಪ್, ಫ್ಯಾಮಿಲಿ, ಅದ್ರ ರಿಲೇಟೆಡ್ ನೋಡೋಣ. ವರ್ಕ್, ಫಿನಾನ್ಸ್ ಅಥವಾ ಬಿಸ್ನೆಸ್, ಅದ್ರ ರಿಲೇಟೆಡ್ ಏನು ಮೆಸೇಜ್ ಬರುತ್ತೆ ನೋಡೋಣ. ಅಡ್ವೈಸ್, ಔಟ್ಕಮ್ ಎಸ್ಪೆಷಲಿ. ಸೊ ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು, ಆ ಒಂದು ಮೆಸೇಜ್ನ ಅಟ್ರಾಕ್ಟ್ ಮಾಡ್ಕೊಳ್ಲೇಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ತಡ ಮಾಡೋದು ಬೇಡ. ಗ್ರೂಪ್ 2 ಫಸ್ಟ್ ಮೆಸೇಜ್ ಬಂದ್ಬಿಟ್ಟು ಡಿಸೆಂಬರ್ ಥೀಮ್, ಓವರ್ ಆಲ್ ಎನರ್ಜಿ ಆಫ್ ದ ಮಂತ್, ಏನು ಮೆಸೇಜ್ ಬರುತ್ತೆ ಅಂತ ನೋಡೋಣ. Overall energy of the month, there is Cain. Pay attention to your health. It's more like fitness, ಆ ಥರನೂ ತಗೋಬೋದು ನೀವು. ಸೊ ಎಸ್, ದಿಸ್ ಇಸ್ ದ ಮೂಮೆಂಟ್. ಡಿಸೆಂಬರ್ ಇಸ್ ದ ಟೈಮ್. ಜಾಸ್ತಿ ಪಾರ್ಟಿ ಮಾಡೋದಕ್ಕೆ ಹೋಗಿ ಪಾರ್ಟಿ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ಏನು ಸ್ವಲ್ಪ ಲಿಮಿಟಲ್ಲಿ ಇಟ್ಕೋಬೇಕು ಎಲ್ಲದನ್ನು, ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಇಟ್ಸ್ ನಾಟ್ ದಟ್ ನಿಮ್ಮ ಹೆಲ್ತಲ್ಲಿ ಮೇಜರ್ ವೇರಿಯೇಷನ್ ಆಗುತ್ತೆ, ಆ ಥರ ಅಲ್ಲ. ಮೇ ಬಿ ನಿಮ್ಮ ಯಾವುದೋ ಒಂದು ರೆಗ್ಯುಲರ್ ಟೆಸ್ಟ್ ಇತ್ತು ಅನ್ಸುತ್ತೆ, ಪ್ರಾಬಬ್ಲಿ ಅದನ್ನ ಮಿಸ್ ಮಾಡ್ಕೊಂಡಿದ್ದೀರೇನೋ. ಮೇ ಬಿ ಒಂದು ಸ್ಮಾಲ್ ಗಾಯನೇ ಆಗಿರುತ್ತೆ, ಬಟ್ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಡಿಸೆಂಬರ್ ಮಂತಲ್ಲಿ. ಅಥವಾ ಡಾಕ್ಟರ್ ಏನೋ ಒಂದು ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಬಟ್ ನೀವು ಅನ್ಕೊಂಡಿರ್ತೀರ ಬೇಡ ಯಾಕೆ ತಗೊಳ್ಳೋದು. ಈ ಥರ ಒಂದು ಸಿಚುವೇಶನ್ ನಾನು ಮಾಡ್ಕೊಂಡಿದ್ದೆ. ತಲೆನೋವು ಬರ್ತಾಯಿತ್ತು ನನಗೆ, ನಾನು ನೆಗ್ಲೆಕ್ಟ್ ಮಾಡಿದ್ದೆ ಒಂದು ಪಾಯಿಂಟಲ್ಲಿ. ತಲೆನೋವು ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ನನಗೆ ಐಸೈಟ್ದು ಪ್ರಾಬ್ಲಮ್ ಇತ್ತು. ಐಸೈಟ್ದು ಅಂದರೆ ಏನೋ ಪವರ್ ಇತ್ತು ಅಂತ ಅಲ್ಲ, ಬಟ್ ತುಂಬ ಸ್ಕ್ರೀನ್ ಟೈಮಿಂಗ್ ಆಗೋಗ್ಬಿಡ್ತು. ಅಂದರೆ ಲ್ಯಾಪ್ಟಾಪ್ ತುಂಬ ನೋಡೋದು ಜಾಸ್ತಿಯಾಗಿ ಕಣ್ಣು ಸ್ಟ್ರೈನ್ ಆಗ್ತಾ ಇದ್ದಿದ್ದು. ನಾನು ತಲೆನೋವ್ತಾ ಇದೆ ಅಂತ ತಲೆನೋವು ಮಾತ್ರೆ ತಗೊತಾ ಇದ್ದೆ. ತಲೆನೋವು ಡಾಕ್ಟರ್ ಹತ್ರನೂ ನಾನು ಹೋಗಿ, ಜನರಲ್ ಡಾಕ್ಟರ್ ಹತ್ರ ಹೋಗಿದ್ದೆ, ಅವರು ನನಗೆ ತಲೆನೋವು ಮಾತ್ರೆನೇ ಕೊಟ್ಟಿದ್ರು. ಫಿಗರ್ ಔಟ್ ಮಾಡಕ್ಕೆ ತುಂಬ ಟೈಮ್ ತಗೊಂತು. ಸೈನಸ್ ಏನೋ ಅಂತ ಅಂದ್ಕೊಂಡೆ, ಸೈನಸ್ ಟ್ಯಾಬ್ಲೆಟ್ಸ್ ತಗೊತಿದ್ದೆ. ಬಟ್ ಲೇಟರ್ ಆನ್ ತುಂಬ ಟೈಮ್ ಆದಮೇಲೆ ಯಾಕೆ ಈ ಥರ ನೋವಾಗ್ತಾ ಇದೆ, ತುಂಬ ಒಂದು ಡೀಪ್ ಥಾಟ್ ಕೊಟ್ಟಾಗ ನನಗೆ ರಿಯಲೈಸೇಷನ್ ಆಯಿತು, ಇದು ಆ್ಯಕ್ಚುಲಿ ಕಣ್ಣು ತಲೆನೋವಲ್ಲ, ಕಣ್ಣಿಗೆ ಸ್ಟ್ರೆಸ್ ಆಗಿದೆ ಅಂತ. ಸೊ ಅದೇ ಥರ ಈ ಥರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಹೆಲ್ತ್ ಮೇಲೆ ನಿಮಗೆ ಆಗ್ಬೋದು ಈ ಒಂದು ಮಂತಲ್ಲಿ, ಗ್ರೂಪ್ 2. ಸೊ ಬಿ ಕೇರ್ಫುಲ್. ಸೊ ಐ ಥಿಂಕ್ ಜಾಸ್ತಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನಲ್ಲ, ಬಟ್ ಬಿ ಕೇರ್ಫುಲ್ ಬಿಕಾಸ್ ಲುಕ್ ಎಟ್ ದಟ್ ಇಮೇಜ್. ತುಂಬಾ ಸ್ಕ್ಯಾರಿ ಆಗಿದೆ ಅಲ್ವಾ.
ಸೊ ಯು ಶುಡ್ ಬಿ ಕೇರ್ಫುಲ್. ಜಾಸ್ತಿ ಡಯಟ್ ಮಾಡೋದಕ್ಕೂ ಹೋಗ್ಬೇಡಿ. ಮೇನ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಐ ನೋ ಡಯಟಿಂಗ್ ಒನ್ ಸರ್ಟನ್ ಅಮೌಂಟ್ ಆಫ್ ಥಿಂಗಿಗೆ ಇಂಪಾರ್ಟೆಂಟ್, ಬಟ್ ನಮ್ಮ ಬಾಡಿಗೆ ಇಷ್ಟು ಪ್ರೋಟೀನ್, ಇಷ್ಟು ನ್ಯೂಟ್ರಿಷನ್ಸ್ ಅಥವಾ ಇಷ್ಟು ಶುಗರ್ ಕಂಟೆಂಟ್ ಆಗಿರ್ಬೋದು, ಮಸಲ್ ನಮ್ದು ಇಷ್ಟು ವೆಯ್ಟ್ ಅಂತ ಇರಲೇಬೇಕು. ಫ್ಯೂ ಥಿಂಗ್ಸ್ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ನಾವು ಮೇಂಟೈನ್ ಮಾಡೋದು. ಸೊ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಗ್ರೂಪ್ 2, ಐ ನೋ ನಿಮಗೆ ಫಿಟ್ ಆಗಿರೋದಕ್ಕೆ ಇಷ್ಟ ಇದೆ, ಐ ನೋ ಹೆಲ್ದಿ ಆಗಿರೋದಕ್ಕೆ ಇಷ್ಟ ಇದೆ, ಬಟ್ ಎಲ್ಲೋ ಒಂದ್ ಕಡೆ ಆ ಹೆಲ್ದಿ ಆಗಿರ್ಬೇಕು ಅನ್ನೋ ಇದಕ್ಕೆ ತುಂಬಾ ಊಟ ಬಿಡೋದು, ತುಂಬಾ ಜ್ಯೂಸ್ ಮೇಲೆ ಡಿಪೆಂಡ್ ಆಗೋದು ಅಥವಾ ಲೈಟ್ ಫುಡ್ ಮೇಲೆ ಡಿಪೆಂಡ್ ಆಗೋದು, ಡೋಂಟ್ ಡೂ ದ್ಯಾಟ್. ಬಿಕಾಸ್ ಡಿಸೆಂಬರ್ ಇಸ್ ದ ಮಂತ್, ಯು ಶುಡ್ ಬಿ ವೆರಿ ಕೇರ್ಫುಲ್. ಎಸ್ಪೆಷಲಿ ಹೆಲ್ತ್ ರಿಲೇಟೆಡ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಮೇಜರ್ ಇನ್ಫ್ಲುಯೆನ್ಸ್, ಸ್ಟ್ರಾಂಗೆಸ್ಟ್ ಏನೋ ಒಂದು ಸಮಥಿಂಗ್ ಆಗುತ್ತೆ ಡಿಸೆಂಬರ್ ಮಂತಲ್ಲಿ, ಅದು ಪಾಸಿಟಿವ್ ಆರ್ ನೆಗೆಟಿವ್ ವೇಯಲ್ಲಿ ನಿಮ್ಮ ಡಿಸೆಂಬರ್ ಮಂತ್ ಎನರ್ಜಿನ ಚೇಂಜ್ ಮಾಡುತ್ತೆ. ಏನದು ಅಂತ ನೋಡೋಣ. ಗ್ರೂಪ್ 2, let's see. Arrow, you are on the right path regarding some aspect of your life. ಸೊ ಆರೋ ಡೈರೆಕ್ಷನ್ ನೋಡಿ, ಸಮ್ವೇರ್ ಟುವರ್ಡ್ಸ್ ಪಾಸ್ಟ್. ಐ ಮೀನ್ ನನಗಿದು ಲೆಫ್ಟ್ ಬರುತ್ತೆ, ವಿಡಿಯೋದಲ್ಲಿ ರೈಟ್ ಬರುತ್ತೆ ಅನ್ಸುತ್ತೆ, ಐ ಗೆಸ್, ನಾಟ್ ಶೋರ್, ಬಟ್ ಲೆಫ್ಟಿಗೆ ಬರ್ತಾ ಇದೆ. ಸಮಥಿಂಗ್ ನಿಮ್ಮ ಪಾಸ್ಟ್ ಬಗ್ಗೆ ಇದು ಇಂಡಿಕೇಟ್ ಮಾಡ್ತಾ ಇದೆ. ಈ ಆರೋ ಒಂಥರ ಈ ಕಡೆ ಇಂಡಿಕೇಟ್ ಮಾಡ್ತಾ ಇದೆ. ಸೊ ನನಗಿದು ಪಾಸ್ಟ್, ಈ ಕಡೆ ನಾನು ಫ್ಯೂಚರ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಸಮಥಿಂಗ್ ನಿಮ್ಮ ಪಾಸ್ಟ್ ಬಗ್ಗೆ ಏನೋ ಸಮಥಿಂಗ್ ರಿಲೇಟೆಡ್ ಯುವರ್ ಪಾಸ್ಟ್ ರೈಟ್ ಡೈರೆಕ್ಷನ್ ಅಂತ ತೋರಿಸ್ತಾ ಇದೆ. ಲೆಟ್ಸ್ ಸಿ, ಹೋಗ್ತಾ ನೋಡೋಣ ಇದು ಏನರ ಬಗ್ಗೆ ಮೆಸೇಜ್ ಬರ್ತಾ ಇದೆ ಅಂತ. ಮೇನ್ ನಾನು ಏನು ನೋಡ್ತಾ ಇದ್ದೀನಿ, ಆರೋ, ಇಟ್ಸ್ ಅ ಗೋಲ್. ನಿಮ್ಮ ಲೈಫ್ ಗೋಲ್ ಬಗ್ಗೆ ಹೇಳ್ತಾ ಇದೆ. ಇಟ್ಸ್ ಲೈಕ್ ನಾನು ಡಾಕ್ಟರ್ ಆಗಬೇಕು ಅಥವಾ ನಾನು ಇಂಜಿನಿಯರಿಂಗ್ ಆಗಬೇಕು, ಯೂಟ್ಯೂಬರ್ ಆಗಬೇಕು, ಏನೋ ನಿಮ್ಮ ಗೋಲ್. ಮೇ ಬಿ ಇಟ್ಸ್ ಡಬಲ್ ಕನ್ಫರ್ಮೇಷನ್ ಯೂನಿವರ್ಸ್ ಕಡೆಯಿಂದ. ಗ್ರೂಪ್ 2 ದಟ್ ರೈಟ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ, ನಿಮ್ಮ ಪ್ಲಾನ್ಸ್ ರೈಟ್ ಡೈರೆಕ್ಷನ್ ಕಡೆ ಹೋಗ್ತಾ ಇದೆ, ಡೋಂಟ್ ವರಿ ಅಂತ. ಅಗೇನ್ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ನಿಮ್ಗೆ ಬರ್ತಾ ಇರೋದಂತಾನೆ ಹೇಳ್ಬೋದು. ಬಟ್ ಲೆಟ್ಸ್ ಸಿ, ಕ್ಲಾರಿಟಿ ನೋಡೋಣ ಏನಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ನಿಮಗೋಸ್ಕರ ಏನು ಡಿಸೈಡ್ ಮಾಡ್ಕೊಂಡಿದ್ದೀರಾ. ಓಕೆ, ನಾನು ನನ್ನ ಒಂದು ಮೇಕಪ್ ಆರ್ಟಿಸ್ಟ್ ಥರ ನೋಡ್ತೀನಿ. ಮೇ ಬಿ ಯು ಥಿಂಕಿಂಗ್ ಇನ್ ದ ರೈಟ್ ಡೈರೆಕ್ಷನ್, ಮೇ ಬಿ ದಟ್ಸ್ ದ ರೈಟ್ ಚಾಯ್ಸ್. ಮೇ ಬಿ ನಾನು ಕಾರ್ಪೊರೇಟಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದೀನಿ, ಮೇ ಬಿ ಸರಿನೇ ಇದೆ. ಅದ್ರ ಮೇಲೆ ಮತ್ತೆ ನೀವು ಸೆಕೆಂಡ್ ಗೆಸ್ ಅಥವಾ ಸೆಕೆಂಡ್ ಥಾಟ್ ಕೊಡೋದಕ್ಕೆ ಹೋಗಬೇಡಿ. ಗ್ರೂಪ್ 2, ಡೂಯಿಂಗ್ ಸಮಥಿಂಗ್ ರಿಸ್ಕಿ, ಟೇಕಿಂಗ್ ಅ ಚಾನ್ಸ್. ಮೇ ಬಿ ನೀವು ರಿಸ್ಕ್ ತೊಗೊತಾ ಇದ್ದಾರೆ, ದಟ್ ಇಸ್ ವಾಟ್ ಇಟ್ಸ್ ಲೈಕ್. ಏನು ಗೊತ್ತಾ, ಇಷ್ಟು ದಿನ ಪ್ರಾಬ್ಲಿ ಒಂದು ಸೆಕ್ಯೂರ್ ಜಾಬಲ್ಲಿ ಇರ್ತೀರಾ, 9 to 5 ಜಾಬಲ್ಲಿ ಇರ್ತೀರಾ, ಬಟ್ ಪ್ರಾಬಬ್ಲಿ ನಿಮಗೆ ರಿಸ್ಕ್ ತಗೋಬೇಕಂತ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಕ್ವಿಟ್ ಮಾಡಿಬಿಟ್ಟು ನನ್ನದೇ ಆದ ಸ್ವಂತ ಬಿಸ್ನೆಸ್ ಮಾಡೋಣ, ನನ್ನ ಸ್ಕಿಲ್ಸ್ ಇಟ್ಕೊಂಡು ನಾನೇ ಒಂದು ಸ್ಟಾರ್ಟಪ್ ಮಾಡೋಣ ಅನ್ಬೋದು. ಇಟ್ಸ್ ಮೋರ್ ಲೈಕ್ ಸೇವಿಂಗ್ಸ್ ಮಾಡಿರ್ತೀರ ಚೆನ್ನಾಗಿ, ಅಥವಾ ರಿಸ್ಕ್ ತಗೊಂಡು ನನಗೆ ಆ ಬೈಕ್ ಬೇಕು, ಆ ಬೈಕ್ ತಗೋಬಿಡೋಣ, ಏನೋ ರಿಸ್ಕ್ ತಗೊಂಡು ಏನೋ ಮಾಡೋದಕ್ಕೆ ಹೊರಟಿದ್ದೀರಾ. ಗ್ರೂಪ್ 2 ಡಿಸೆಂಬರ್ ಮಂತ್ ಹೆಂಗೆ ಅಂತಂದರೆ, ಅದು ನೀವು ರೈಟ್ ಡೈರೆಕ್ಷನಲ್ಲೇ ಇದ್ದೀರಾ ಅಂತ ಬರ್ತಾ ಇದೆ. ಅಂದರೆ ಮೇ ಬಿ ರಿಸ್ಕ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ, ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಐ ನೋ ನಿಮಗೆ ಸ್ವಲ್ಪ ಭಯ ಇರುತ್ತೆ, ಇವಾಗ ನಾನು ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ, ನನಗೆ ಅರ್ಜೆಂಟಿಗೆ ದುಡ್ಡು ಬೇಕಾದರೆ, ಅವಾಗ ಇಲ್ದೇ ಹೋದರೆ ಅಂತ ಭಯ ಇರ್ಬೋದು. ಬಟ್ ಇಲ್ಲಿ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಇಟ್ಸ್ ಓಕೆ. ಅಂತ ಒಂದು ಮೇಜರ್ ಸೈಕಲ್ ನಿಮ್ಮ ಲೈಫಲ್ಲಿ ಆಗಲ್ಲ. ಅಂದರೆ ಮೇಜರ್ ಸಿಚುವೇಶನ್, ದುಡ್ಡೇ ಇಲ್ದಿರೋ ಸಿಚುವೇಶನ್, ದುಡ್ಡು ಅರ್ಜೆಂಟಾಗಿ ಬೇಕಾಗಿರೋ ಸಿಚುವೇಶನ್ ಡಿಸೆಂಬರ್ ಮಂತಲ್ಲಿ ಆಗಲ್ಲ. ಯು ಕ್ಯಾನ್ ಸ್ಪೆಂಡ್ ಯೋರ್ ಮನಿ, ರಿಸ್ಕ್ ತಗೊಳ್ಳಿ ಇಫ್ ಪಾಸಿಬಲ್. ಅದೇನೇ ಆಗಿರ್ಬೋದು, ಎಗೇನ್ ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಪ್ರಾಪರ್ ಪ್ಲ್ಯಾನ್ ಮಾಡಿ ರಿಸ್ಕ್ ತಗೊಳ್ಳಿ, ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಇಟ್ಸ್ ಲೈಕ್ ಏನು ಗೊತ್ತಾ, ನಿಮ್ಮ ಮುಂದೆ ಟೈಗರ್ ನಿಂತಿರುತ್ತೆ, ಬಟ್ ಸ್ಟಿಲ್ ನಾವು ರಿಸ್ಕ್ ತಗೊಂಡು ಅದನ್ನ ಮಾತಾಡ್ಸಕ್ಕೆ ಹೋಗ್ತೀವಿ. ವಿ ನೆವರ್ ನೋ, ಅಲ್ಲಿಗೆ ಹೋದ್ಮೇಲೆ ಟೈಗರ್ ಕಚ್ಬೋದು, ಟೈಗರ್ ಸುಮ್ಮನೆ ಕೂರ್ಬೋದು, ಟೈಗರ್ ಹಂಗ್ರಿ ಆಗು ಇರ್ಬೋದು, ತಿನ್ನಕ್ಕೆ ಬರ್ಬೋದು, ವಾಟ್ ಎವರ್. ಬಟ್ ರಿಸ್ಕ್ ತಗೊಳ್ಳೋದು ಇಟ್ಸ್ ಅಪ್ ಟು ಯು. ಬಟ್
ರೈಟ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ ಅಂತ ಬಂದದಕ್ಕೆ ಕ್ಲಾರಿಫಿಕೇಶನ್ ಬಂದಿರೋದ್ರಿಂದ ಇಟ್ಸ್ ಓಕೆ ಟು ಟೇಕ್ ರಿಸ್ಕ್. ಇವಾಗ ಏನ್ ಗೊತ್ತಾ, ಏನಾದ್ರು ಮಾಡ್ತಾ ಇರ್ತೀರ, ಪ್ರಾಬಬ್ಲಿ ನಿಮಗೆ ಭಯ ಇರುತ್ತೆ ಮನೇಲಿ ನಾನು ಹೆಂಗ್ ಹೇಳಿ, ಅಥವಾ ರಿಲೇಶನ್ಶಿಪ್ ಅಲ್ಲೇ ಇರೋರಿಗೇನೆ ಪ್ರಾಬಬ್ಲಿ ಇಟ್ಸ್ ಲೈಕ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ, ಹೆಂಗ್ ಮನೇಲಿ ಹೇಳಿ ಅಂತ ಭಯ ಇರುತ್ತೆ ನಿಮಗೆ. ಮೇ ಬಿ ದಿಸ್ ಇಸ್ ದ ರೈಟ್ ಟೈಮ್, ಡಿಸೆಂಬರ್ ಇಸ್ ದ ರೈಟ್ ಟೈಮ್ ರಿಸ್ಕ್ ತಗೊಂಡು ಹೇಳಿ. ಬಿಕಾಸ್ ಅಲ್ಲಿ ಏನೇ ಔಟ್ಕಮ್ ಆಗ್ಬೋದು, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಪ್ರಾಬಬ್ಲಿ ನಿಮ್ಗೆ ಆ ದಿನ ಫೇಸ್ ಮಾಡೋದಕ್ಕೆ ಸ್ಟ್ರೆಂತ್ ಇರುತ್ತೆ. ದಟ್ ಈಸ್ ವಾಟ್ ರೈಟ್. ಸೊ ಲೆಟ್ಸ್ ಸಿ ಏನ ಬಿಟ್ರೆ ಒಳ್ಳೇದು ಈ ಒಂದು ಮಂತಲ್ಲಿ. What you guys need to give up on. Let's see. Group 2. ಏನನ್ನ ಗಿವ್ ಅಪ್ ಮಾಡಿದ್ರೆ ಒಳ್ಳೇದು ಈ ಒಂದು ಮಂತಲ್ಲಿ? ದೇರ್ ಈಸ್ 9 of Cups. Manifestation, something of your wishes and desires. Guys. ಐ ನೋ ಗ್ರೂಪ್ 2 1 ಎನರ್ಜಿ ನನಗೆ ತುಂಬ ಚೆನ್ನಾಗಿ ಇಲ್ಲಿ ಪಾಪ್ ಆಗ್ತಾ ಇದೆ. ಅಂದರೆ ತುಂಬ ಜನ ನೀವು ಸೆಲ್ಫ್ ಫೋಕಸ್ಡ್, ಅಂದರೆ ಏನೇ ಮೇಜರ್ ಡಿಸಿಷನ್ ತಗೊಳ್ಳೋದಷ್ಟೊತ್ತಿಗೆ ಅಕ್ಕಪಕ್ಕದವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಫಸ್ಟು ನೀವು ನಿಮ್ದು ಯೋಚನೆ ಮಾಡ್ಕೊತೀರಾ, ನಿಮ್ಮ ಸೆಲ್ಫ್ ಮೇಲೆ ಫೋಕಸ್ಡ್ ಆಗಿರ್ತೀರಾ. ಇಟ್ಸ್ ಗುಡ್, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಅಟ್ಲೀಸ್ಟ್ ಡಿಸೆಂಬರ್ ಮಂತಲ್ಲಿ ಗ್ರೂಪ್ 2 ಸ್ವಲ್ಪ ನೀವು ನಿಮ್ಮ ಫ್ರೆಂಡ್ಸ್ ಬಗ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಪ್ರಾಬಬ್ಲಿ ಯೋಚನೆ ಮಾಡೋ ನೆಸೆಸಿಟಿ ಇದೆ. ಅಂದರೆ ಇಷ್ಟು ದಿನ ಒಬ್ರ ಮೇಲೆ ನಿಮ್ಮ ಮೇಲೆ ನೀವು ಫೋಕಸ್ಡ್ ಆಗಿದ್ರಿ. ಮೇ ಬಿ ನವ್ ಇಸ್ ದ ಮೂಮೆಂಟ್ ನೀವು ನಿಮ್ಮ ಸುತ್ತಮುತ್ತಲಿರೋರ ಮೇಲೆ ಒಂದು ಸ್ವಲ್ಪ ಫೋಕಸ್ ಆಗಿರಬೇಕು. ಬಿಕಾಸ್ 9 of Cups ಅಂತ ಅಂದರೆ ಬಿಟ್ ಸೆಲ್ಫಿಶ್ ಪರ್ಸನ್. ನಿಮ್ಮ ಡ್ರೀಮ್ಸ್ ಮೇಲೆ ನೀವು ಗಿವ್ ಅಪ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಡಿಸೈರ್ಸ್ ಮೇಲೆ ಗಿವ್ ಅಪ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅಥವಾ ನಿಮಗೆ ನೀವು ಪ್ರಯಾರಿಟಿ ಕೊಡ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮೇ ಬಿ ಡಿಸೆಂಬರಲ್ಲಿ ಅಟ್ಲೀಸ್ಟ್ ನೀವು ಕೆಲವೊಂದೊಂದು ವಿಚಾರಗಳ ಬಗ್ಗೆ ಅಟ್ಲೀಸ್ಟ್ ಫ್ಯಾಮಿಲಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡೋದು, ನಿಮ್ಮ ಸಿಬ್ಲಿಂಗಿಗೆ ಇಂಪಾರ್ಟೆನ್ಸ್ ಕೊಡೋದು, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಇಂಪಾರ್ಟೆನ್ಸ್ ಕೊಡೋದು, ಇದು ಮಾಡೋ ನೆಸೆಸಿಟಿ ಇದೆ. ಬಿಕಾಸ್ ಯು ನೀಡ್ ಟು ಗಿವ್ ಅಪ್ ಆನ್ ದಿಸ್. ಏನು ನೀವು ಬಿಟ್ಟರೆ ಒಳ್ಳೇದು ಅಂತ ಬರ್ತಾ ಇದೆ ಇಲ್ಲಿ. ದಟ್ ಈಸ್ ವಾಟ್ ಸೆಲ್ಫಿಶ್ನೆಸ್ನ ಸ್ವಲ್ಪ ಬಿಟ್ಟರೆ ಒಳ್ಳೇದು. ಸೊ ಸಮ್ಟೈಮ್ಸ್ ನನ್ನ ರೀಡಿಂಗ್ಸ್ ಎಲ್ಲ ನಾನು ಯಾವಾಗಲೂ ಹೇಳ್ತೀನಿ, ಇಟ್ಸ್ ಓಕೆ ಟು ಬಿ ಸೆಲ್ಫಿಶ್, ಇಟ್ಸ್ ಓಕೆ ಅಂತೆಲ್ಲ ಹೇಳ್ತಾ ಇರ್ತೀನಿ. ಬಟ್ ಈ ಒಂದು ಮಂತಲ್ಲಿ ಪ್ರಾಬಬ್ಲಿ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿಯವ್ರು ನಿಮ್ಮ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ, ಐ ಮೀನ್ ಡಿಸಿಷನ್ ತಗೊತಾ ಇದ್ದಾರೆ, ಅವ್ರು ಏನೋ ಒಂದಕ್ಕೆ ಸಜೆಷನ್ ಕೊಡ್ತಾ ಇದ್ದಾರೆ. ಮೇ ಬಿ ಅವ್ರ ಸಜೆಷನ್ನು ತಗೊಳ್ಳಿ. ಕಂಪ್ಲೀಟಾಗಿ ಬರೀ ನಿಮ್ಮದೇ ಫೈನಲ್ ಡಿಸಿಷನ್, ನಿಮಗೇನೆ ಎಲ್ಲ ಗೊತ್ತಿದೆ, ಏನೋ ಆ ಥರ ಯೋಚನೆ ಮಾಡಬೇಡಿ. ಅಟ್ಲೀಸ್ಟ್ ಈ ಒಂದು ಡಿಸೆಂಬರ್ ಮಂತಲ್ಲಿ ಗ್ರೂಪ್ 2 ಏನೇ ಡಿಸಿಷನ್ ತಗೊಳಕ್ಕಿದ್ರು ಪ್ರಾಬಬ್ಲಿ ಯಾರನ್ನಾರು ಇನ್ವಾಲ್ವ್ ಮಾಡಿ ಡಿಸಿಷನ್ ತಗೊಳ್ಳಿ. ಆ್ಯಂಡ್ ಇಟ್ಸ್ ಲೈಕ್ ನಿಮಗೆ ಆಪ್ಷನ್ಸ್ ಕೊಡುತ್ತೆ ಯೂನಿವರ್ಸ್. ನಿನ್ನ ಡ್ರೀಮ್ಸ್ನ ಫಸ್ಟ್ ನೀನು ಫುಲ್ಫಿಲ್ ಮಾಡ್ಕೊತೀಯ, ಅದರಲ್ಲೇ ಇನ್ನೊಬ್ರಿಗೆ ಫುಲ್ಫಿಲ್ ಮಾಡ್ತೀಯ. ಅಂದರೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೆ ಅಂತ ಆಪ್ಷನ್ಸ್ ಕೊಡುತ್ತೆ ದೇವರು. ಬಟ್ ಮೇಕ್ ಶ್ಯೂರ್ ಸ್ವಲ್ಪ ಇನ್ನೊಬ್ರ ಕಡೆನೂ ಕನ್ಸರ್ನ್ ತೋರಿಸಿ, ಬರೀ ನಿಮ್ಮೆಲ್ಲ ಯೋಚನೆ ಮಾಡಬೇಡಿ. ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಓಕೆ, ಇಂಟ್ರೆಸ್ಟಿಂಗ್. ನಂಗೆ ಗೊತ್ತಿಲ್ಲ, ಈ ಮೆಸೇಜಸ್ಸಿಗೆ ಮತ್ತೆ ಬರೋಣ ಅನಿಸ್ತಾ ಇದೆ. ಐಮ್ ಲೈಕ್, ಏನು ಹೇಳ್ತಾ ಇದೆ ನಂಗೆ ಬೇಕು ಇವಾಗ. ಹೆಲ್ತ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಗ್ರೂಪ್ 2 ಹೆಲ್ತ್ ಬಗ್ಗೆ ವೆರಿ ಕೇರ್ಫುಲ್ ಆಗಿರಿ ಡಿಸೆಂಬರ್ ಮಂತಲ್ಲಿ. ಪಾರ್ಟೀಸ್ ಮಾಡ್ತೀರಾ, ಮೇಕ್ ಶ್ಯೂರ್ ಅದರಿಂದ ಎಫೆಕ್ಟ್ ಆಗಬಾರ್ದು. ಬ್ಲಡ್ ಟೆಸ್ಟ್ ಏನಾದ್ರು ಇದೆಯಾ, ಮೇಕ್ ಶ್ಯೂರ್ ಕೇರ್ಫುಲ್. ಪ್ರಿಕಾಷನ್ಸ್ ತಗೊಳ್ಳಿ, ಎಲ್ಲದಕ್ಕೂ ಪ್ರಿಕಾಷನ್ಸ್ ತಗೊಳ್ಳಿ. ನಿಮ್ಮ ಬಾಡಿ ಏನೋ ಒಂದು ಸೈನ್ಸ್ ಹೇಳ್ತಾ ಇದೆ ಅಂದರೆ ಇಫ್ ಪಾಸಿಬಲ್ ಇಗ್ನೋರ್ ಮಾಡಬೇಡಿ. ಗ್ರೂಪ್ 2 ಎಕ್ಸಾಂಪಲ್ ನನ್ನ ಕಲೀಗ್ ಒಬ್ರದ್ದು ಆ್ಯಕ್ಚುಲಿ, ಐ ಡೋಂಟ್ ನೋ ನಾನು ಅದನ್ನ ಹೆಂಗೆ ಹೇಳಿ ಅಂತ ವಿಡಿಯೋದಲ್ಲಿ, ಬಟ್ ಸಮ್ ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂಸ್ ಇತ್ತು ಅವಳಿಗೆ. ಅಂದರೆ ಅಂಥ ದೊಡ್ಡ ವಿಚಾರ ಅಂತಲ್ಲ, ಬಟ್ ಅವಳಿಗೇನೋ ಸೈನ್ಸ್ ಬರ್ತಾ ಇತ್ತು. ಅವಾಗ ಅವಳಿಗೆ ಗ್ಯಾಸ್ಟ್ರಿಕ್ ಪೇನ್ ಬರೋದು, ಅಥವಾ ಗ್ಯಾಸ್ ಆ್ಯಸಿಡ್ ಫ್ಲಕ್ಸ್ ಆಗೋದು, ಅದನ್ನೆಲ್ಲ ಶಿ ಕೈಂಡ್ ಆಫ್ ಇಗ್ನೋರ್ಡ್ ಇಟ್. ಅಂದರೆ ಬಟ್ ಆ್ಯಕ್ಚುಲಿ
there's something called IBM, something like that. ಆ ಥರ ಸಮ್ ಇಶ್ಯೂಸ್ ಇತ್ತು ಅವಳಿಗೆ. ಇಟ್ಸ್ ನಾಟ್ ಅ ಮೇಜರ್ ಥಿಂಗ್, ಬಟ್ ಅದಕ್ಕೆ ಪ್ರಿಕಾಷನ್ಸ್ ತಗೊಂಡ್ಲು. ಅಂದರೆ ಜೀರಿಗೆ ತಿನ್ನೋದು, ಎವ್ರಿ ಡೇ ಮಾರ್ನಿಂಗ್ ಎದ್ದು ಕೂಡಲೇ ಜೀರಿಗೆ ನೀರು ಮಾಡ್ಕೊಂಡು ಕುಡಿಯೋದು, ಸೊ ದಟ್ ಅವಳಿಗೆ ಪ್ರಾಪರಾಗಿ ಡೈಜೆಷನ್ ಆಗುತ್ತೆ, ಅಥವಾ ಬಾಡಿ ಹೀಟ್ ರೆಡ್ಯೂಸ್ ಆಗುತ್ತೆ, ಆಸಿಡ್ ಥಿಂಗ್ ರೆಡ್ಯೂಸ್ ಆಗುತ್ತೆ ಅಂತ. ಸೊ ಯಾವಾಗ ಅದು ಮಾಡ್ಕೊಂಡು ಅಲ್ವಾ, ಶಿ ಇಸ್ ಫೀಲಿಂಗ್ ವೆರಿ ಕಂಫರ್ಟಬಲ್ ಇವಾಗ. ಮುಂಚೆ ಇದ್ದಷ್ಟು ಅನ್ಕಂಫರ್ಟ್ ಆಗಿಲ್ಲ. ಪ್ರಾಬಬ್ಲಿ ಅಟ್ಲೀಸ್ಟ್ ಬಾಡಿ ಏನು ಸೈನ್ಸ್ ಕೊಡ್ತಾ ಇದೆ, ಸಿಗ್ನಲ್ ಕೊಡ್ತಾ ಇದೆ, ಅದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು ಗ್ರೂಪ್ 2 ಅಟ್ಲೀಸ್ಟ್ ಡಿಸೆಂಬರ್ ಮಂತಲ್ಲಿ. ಆ್ಯಂಡ್ ದೇರ್ ಈಸ್ ಸಮಥಿಂಗ್, ನಿಮಗೆ ರಿಸ್ಕ್ ತಗೊಳ್ಬೇಕಾ ಬೇಡವಾ ಆ ಥರ ಒಂದು ಥಾಟ್ ಇದೆ. ಮುಂಚೆನೇ ಎಕ್ಸಾಂಪಲ್ ಕೊಟ್ಟಂಗೆ ನನ್ನ ಸೇವಿಂಗ್ಸ್ ಮಾಡಿದ್ದೀನಿ, ನಾನು ಸ್ಪೆಂಡ್ ಮಾಡಲಾ ಬೇಡವಾ, ಅಥವಾ ಇಟ್ಸ್ ಲೈಕ್ ಗಾಡಿ ಇವಾಗ ಒಳ್ಳೆ ರೇಟಲ್ಲಿದೆ, ಅಥವಾ ಸ್ಟಾಕ್ ಮಾರ್ಕೆಟಲ್ಲೇ ಇರೋರಿಗೆ ಇವಾಗ ಒಳ್ಳೆ ರೇಟ್ ಇದೆ, ನಾನು ವೆಯ್ಟ್ ಮಾಡಬೇಕಾ ಇನ್ನೂ ಚೆನ್ನಾಗಿರೋ ರೇಟ್. ಇವಾಗ ಅಗೈನ್ ಗೋಲ್ಡ್ ಇನ್ವೆಸ್ಟ್ಮೆಂಟ್, ಮೇ ಬಿ ನೌ ಇಸ್ ದ ಮೂಮೆಂಟ್. ಇಟ್ಸ್ ಓಕೆ, ನಾಳೆ ಕಡಿಮೆ ಆದರೂ ಆಗ್ಬೋದು ರೇಟ್, ಬಟ್ ಇವಾಗ ಈ ಒಂದು ಮೆಸೇಜ್ ಬರ್ತಾ ಇದೆ ಅಂದರೆ ಇಟ್ಸ್ ಓಕೆ ಟು ಇನ್ವೆಸ್ಟ್. ಇಟ್ಸ್ ಓಕೆ, ನಾಳೆ ಅದು ಕಡಿಮೆನೂ ಆಗ್ಬೋದು, ಜಾಸ್ತಿ ಆಗ್ಬೋದು, ಬಟ್ ಈ ಒಂದು ಮೂಮೆಂಟಲ್ಲಿ ಇಟ್ಸ್ ಓಕೆ ಟು ಟೇಕ್ ದ ಸ್ಟೆಪ್. ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಪರ್ಸ್ನಲ್ ಲೈಫ್ ನೋಡೋಣ. ಲವ್ ಆ್ಯಂಡ್ ರಿಲೇಶನ್ಶಿಪ್ ಅಂತ ಬಂದರೆ ಗ್ರೂಪ್ 2 ನಿಮಗೇನು ಮೆಸೇಜ್ ಬರ್ತಾ ಇದೆ ನೋಡೋಣ. ಲವ್ ಆ್ಯಂಡ್ ರಿಲೇಶನ್ಶಿಪ್ ಗ್ರೂಪ್ 2, ಕಿಂಗ್ ಆಫ್ ಸ್ವಾರ್ಡ್ಸ್. ತುಂಬ ಜನ ಸಿಂಗಲ್ ಆಗಿದ್ದೀರಾ, ಬಟ್ ಟ್ರಸ್ಟ್ ಮೀ, ಹ್ಯಾಪಿ ಆಗಿದ್ದೀರಾ. ವಾವ್, ಅಗೇನ್ ನಿಮ್ಮ ರೂಲ್ಸ್, ನಿಮ್ಮ ಲೈಫ್, ನಿಮ್ಮ ರೂಲ್ಸ್, ಆ ಥರ ಒಂದು ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ನೀವು. ಆ್ಯಂಡ್ ಐ ಜೆನ್ಯೂನ್ಲಿ ಲೈಕ್ ದೋಸ್ ಕೈಂಡ್ ಆಫ್ ಪೀಪಲ್. ಅಂದರೆ ಇಟ್ಸ್ ನಾಟ್ ದಟ್ ರಿಲೇಷನ್ಶಿಪ್ಪಲ್ಲಿ ನನಗೆ ಇಷ್ಟ ಇಲ್ಲ ಅಂತಲ್ಲ. ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ಡೋಂಟ್ ಬಿ ಇನ್ನೋಸೆಂಟ್, ಅಷ್ಟೇ ಒಂದು ಗುಡ್ ಅಡ್ವೈಸ್. ಬಟ್ ಗ್ರೂಪ್ 2 ನಾನು ಏನು ನೋಡ್ತಾ ಇದ್ದೀನಿ, ಯು ಆರ್ ಲೈಕ್ ನನ್ನ ಲೈಫ್ ನನ್ನ ರೂಲ್ಸ್ ಆ ಥರ ಇದ್ದೀರಾ. ಆ್ಯಂಡ್ ಯಾರ ಮೇಲೂ ನೀವು ಎಮೋಷ್ನಲಿ ಡಿಪೆಂಡೆಂಟ್ ಆಗಿಲ್ಲ. ಆ್ಯಂಡ್ ಇಟ್ಸ್ ಲೈಕ್ ಓಕೆ, ನನ್ನ ಏಜಲ್ಲಿ ಇರೋರು ಅವ್ರು ಮದುವೆ ಆಗ್ತಾ ಇದ್ದಾರೆ, ನಾನು ಮದುವೆ ಆಗಬೇಕು, ನೋ, ಆ ಥರ ರೂಲ್ಸ್ ನೀವು ಫಾಲೋ ಮಾಡ್ತಾ ಇಲ್ಲ. ಆ್ಯಂಡ್ ದೇರ್ ಇಸ್ ನೋ ನೀಡ್ ಆಲ್ಸೋ ಅಂತ ಅನ್ಕೊಂಡಿದ್ದೀರಾ. ಬಿಕಾಸ್ ನೀವು ಹೆಂಗೆ ಅಂತಂದರೆ ಸ್ಟ್ರಾಂಗ್ ಪರ್ಸ್ನಾಲಿಟಿ ನಿಮ್ಮದು, ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ. ಪ್ರಾಬ್ಲಿ ನಿಮ್ಮ ಫ್ಯಾಮಿಲಿಲೂ ಕೂಡ, ಬಿಕಾಸ್ ಅಕ್ವೇರಿಯಸ್ ಎನರ್ಜಿ ಬರ್ತಾ ಇದೆ, ಅಕ್ವೇರಿಯಸ್ ರಾಹು ಎನರ್ಜಿ. ರಾಹು ಇಸ್ ಆಲ್ವೇಸ್ ಔಟ್ ಆಫ್ ದ ಬಾಕ್ಸ್. ಸೊ ಗ್ರೂಪ್ 2 ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಓಕೆ ನನ್ನ ಕಸಿನ್ಸ್ ಮದುವೆ ಆದರು, ಸೆಟ್ಲ್ ಆದರು, ಗುಡ್ ಫಾರ್ ದ್ಯಾಮ್. ಬಟ್ ನಾನು ಹಾಗೆ ಆಗಬೇಕಂತ ಏನಿದೆ? ನಾನು ಫಸ್ಟ್ ನನ್ನ ಲೈಫ್ ಕರಿಯರ್ ಮೇಲೆ ಫೋಕಸ್ ಮಾಡೋಣ, ನನ್ನ ಮೇಲೆ ಫೋಕಸ್ ಮಾಡೋಣ. ನನ್ನ ಮದುವೆ ಆಗೋದಕ್ಕೂ ಮುಂಚೆ ನನಗೆ ವೆಹಿಕಲ್ ತೊಗೋಬೇಕಂತ ಆಸೆ ಇದೆ, ಅಟ್ಲೀಸ್ಟ್ ನಾನು ಅದನ್ನ ಮಾಡ್ಕೊಳ್ಳೋಣ. ನಾನು ಏನು ನೋಡ್ತಾ ಇದ್ದೀನಿ, ಇಟ್ಸ್ ನಾಟ್ ದಟ್ ನೀವು ರಿಲೇಷನ್ಶಿಪ್ನ ಅಥವಾ ಪಾರ್ಟ್ನರ್ಶಿಪ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ಯು ಆರ್ ಡಿಗ್ರೇಡಿಂಗ್, ಐ ಡೋಂಟ್ ನೋ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇಟ್ಸ್ ಮೋರ್ ಲೈಕ್ ಯು ಆರ್ ಹ್ಯಾಪಿ, ಲೈಕ್ ಯಾರು ಅಂಡರ್ ಕಂಟ್ರೋಲಲ್ಲೂ ಇಲ್ಲ. ಈವನ್ ರಿಲೇಷನ್ಶಿಪ್ಪಲ್ಲಿ ಇರೋರು ಕೂಡ ಐ ಥಿಂಕ್ ನಿಮ್ಮದೇ ಆದ ಇಂಡಿಪೆಂಡೆಂಟ್ ಪರ್ಸ್ನಾಲಿಟಿನ ನೀವು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದೀರಾ. ಬಿಕಾಸ್ ನಾನು ತುಂಬ ಜನದ ನೋಡಿದ್ದೀನಿ. ಅಗೇನ್ ಐ ಆಮ್ ನಾಟ್ ಕಂಪ್ಲೇನಿಂಗ್, ಆಯಿತಾ. ಒಂದ್ಸತಿ ರಿಲೇಷನ್ಶಿಪ್ಪಿಗೆ ಬಂದಮೇಲೆ ಅವ್ರು ಹೇಳ್ದಂಗೆ ಇವ್ರು ಕೇಳಬೇಕು, ಇವ್ರು ಹೇಳ್ದಂಗೆ ಅವ್ರು ಕೇಳಬೇಕು, ಏನೇ ಕೆಲಸ ಮಾಡಿದ್ರು ಒಟ್ಟಿಗೆ ಮಾಡಬೇಕು, ಎಲ್ಲೇ ಟ್ರಾವೆಲ್ ಹೋದ್ರು ಇವ್ರನ್ನೂ ಕರ್ಕೊಂಡು ಹೋಗಬೇಕು, ಎಲ್ಲೇ ಹೊರಗೆ ಹೋದ್ರು ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು, ಈ ಥರನೂ ಇರ್ತಾರೆ. ಬಟ್ ನಾನು ಏನು ನೋಡ್ತಾ ಇದ್ದೀನಿ, ಯು ಆರ್ ವೆರಿ ಹ್ಯಾಪಿ, ನಿಮ್ಮ ಬೌಂಡ್ರೀಸ್ನ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಈವನ್ ರಿಲೇಷನ್ಶಿಪ್ಪಲ್ಲಿ ಇದ್ರೂ ನಿಮ್ಮ ಒಂದು ಪ್ರಯಾರಿಟೀಸ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ಎಲ್ಲೋ ಒಂದು ಕಡೆಯಿಂದ ಅರ್ಥ ಮಾಡ್ಕೊಂಡಿದ್ದಾರೆ ದಟ್ ಓಕೆ, ಈ ಪರ್ಸನ್ ಎಮೋಷ್ನಲ್ ಅಲ್ಲ, ಅಟ್ಲೀಸ್ಟ್ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಈ ಪರ್ಸನ್. ಆ್ಯಂಡ್ ಐ ಥಿಂಕ್ ವೆರೆವರ್ ಯು ಆರ್, ಒಂದು ರೈಟ್ ಎನರ್ಜಿಯಲ್ಲಿದ್ದೀರಾ, ರೈಟ್ ಪೊಸಿಷನಲ್ಲಿದ್ದೀರಾ, ರೈಟ್ ಸಿಚುವೇಶನಲ್ಲಿದ್ದೀರಾ, ಆ್ಯಂಡ್ ಸ್ಟ್ರಾಂಗ್ ಆಗಿದ್ದೀರಾ. ದಟ್ ಈಸ್ ದ ಬೆಸ್ಟ್ ಥಿಂಗ್. ಆ್ಯಂಡ್ ವೀಕ್ ಆಗಂತೂ ಇಲ್ಲ. ದಿಸ್ ವೆರಿ ಸಿಂಪಲ್. ಲೈಫ್ ಚಾಯ್ಸಸ್ನ ಎಷ್ಟು ಸಿಂಪಲ್ ಆಗಿ ನಮಗೆ ಚೂಸ್ ಮಾಡ್ಕೋಬಹುದು ಇಫ್ ವಿ ವಾಂಟ್. ಅಂದರೆ ಇವಾಗ ಯಾವುದೋ ಒಂದು ಸಿಚುವೇಶನ್ ಅನ್ನ ವೀಕ್ ಮಾಡ್ತಾ ಇದೆ, ನಮಗೆ ವೀಕ್ ಅಂತ ಫೀಲ್ ಆಗ್ತಾ ಇದೆ, ನನ್ನನ್ನೇ ವೀಕ್ ಮಾಡ್ತಾ ಇದೆ, ನನಗೆ ನನ್ನ ವೀಕ್ ಅಂತ ಫೀಲ್ ಆಗ್ತಾ ಇದೆ, ದಟ್ಸ್ ಇಟ್, ಗಿವ್ ಅಪ್ ಆನ್ ಇಟ್. ಬಟ್ ನಾನೇನು ನೋಡ್ತಾ ಇದ್ದೀನಿ ಗ್ರೂಪ್ 2,
ಈವನ್ ದೋ ರಿಲೇಶನ್ಶಿಪ್ಪಲ್ಲಿ ಇದ್ರೂ ಅಷ್ಟೇ ಇಲ್ಲ ಅಂದರೂ ಅಷ್ಟೇ, ನೀವು ಇಂಡಿವಿಜುವಲ್ ಆಗಿದ್ದೀರಾ, ನಿಮ್ಮದೇ ಒಂದು ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀರಾ, ಆ್ಯಂಡ್ ಯು ಲವ್ ಯುವರ್ ಲೈಫ್. ಐ ಥಿಂಕ್ ಡಿಸೆಂಬರ್ ಮಂತ್ ನಿಮ್ಮ ಬೌಂಡ್ರೀಸ್ ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಂಡಿರ್ತೀರ. ನೋ ಮ್ಯಾಟರ್ ವಾಟ್, ಯಾವ ರಿಲೇಶನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಸಿಚುವೇಶನ್ಶಿಪ್, ಎಮೋಷ್ನಲ್ ಕನೆಕ್ಷನ್, ಏನೇ ಆಗಿರ್ಬೋದು, ಯಾರಿಗೂ ನಿಮ್ಮ ಒಂದು ರೈಟ್ಸ್, ನಿಮ್ಮ ಒಂದು ಪವರ್ನ ಕೊಟ್ಬಿಟ್ಟು ನೀವು ಕೂರಲ್ಲ. ತುಂಬ ಸ್ಟ್ರಾಂಗ್ ಆಗಿ ಕೂತಿರೋದೇ ನೋಡ್ತೀನಿ. ಟ್ರಸ್ಟ್ ಮೀ, ಡಿಸೆಂಬರ್ ಮಂತ್ ಇನ್ ಕೇಸ್ ನೀವು ಬ್ರೇಕಪ್ ಸಿಚುವೇಶನ್ ಏನೋ ಒಂದು ಬ್ಯಾಗೇಜ್ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ರಿ ಅಂದರೆ ಕಂಪ್ಲೀಟ್ಲಿ ಹೀಲ್ ಆಗ್ತೀರಾ, ಕಂಪ್ಲೀಟ್ಲಿ ಸ್ಟ್ರಾಂಗ್ ಮ್ಯಾನ್ ವುಮನ್ ಅಂತ ಹಾಕ್ಕೊಂಡು ಕೂತಿರ್ತೀರ ನೀವು. ಆ್ಯಂಡ್ ಹಾರ್ಟ ಹೆಡ್ಡ ಅಂತ ಕೇಳಿದ್ರೆ ಪ್ರಾಬಬ್ಲಿ ಹೆಡ್ನ ಚೂಸ್ ಮಾಡ್ತೀರಾ ಹೋಲ್ ಮಂತ್ ಆಫ್ ಡಿಸೆಂಬರ್. ಆ್ಯಂಡ್ ಮೋರ್ ಓವರ್ ಇಟ್ಸ್ ಲೈಕ್ ತುಂಬ ಜನ ಐ ಡೋಂಟ್ ಥಿಂಕ್ ನೀವು ಯಾವುದೇ ಕ್ಯಾಶುವಲ್ ಕನೆಕ್ಷನ್ಸ್, ಟೈಮ್ ಪಾಸ್ ಕನೆಕ್ಷನ್ಸ್ ಮೀಟ್ ಆಗ್ತೀರಾ ಅಂತ. ತುಂಬ ಜನ ನಿಮಗೆ ಆ್ಯಕ್ಚುಲಿ ನಿಮ್ಮನ್ನ ಸೀರಿಯಸ್ ಆಗಿ ತೊಗೊತಾರೆ, ನಿಮ್ಮ ವರ್ಡ್ಸ್ನ ಸೀರಿಯಸ್ ಆಗಿ ತೊಗೊತಾರೆ, ಕೇರ್ಲೆಸ್ ಆಗಿ ನಿಮ್ಮ ಜೊತೆ ಬಿಹೇವ್ ಮಾಡಲ್ಲ ಅಂತಲೂ ಹೇಳ್ಬೋದು. ಓಕೆ, ಸೊ ಡೆಫಿನೆಟ್ಲಿ ನಾನು ನಿಜ ಹೇಳಬೇಕು ಅಂದರೆ ನಾನು ಯಾವ ಒಂದು ವೀಡಿಯೋನ ಕೇರ್ಫುಲ್ಲಾಗಿ ಮಾಡ್ತಾ ಇರ್ತೀನಿ ಆವಾಗಲೇ ಏನಾದರೂ ಕಟ್ ಆಗುತ್ತೆ. ಓಕೆ, ಸೊ ಎಸ್, ಲೆಟ್ ಮಿ ಟೆಲ್ ಯು, ಕಂಟಿನ್ಯೂ ಮಾಡ್ತೀನಿ. ಲವ್ ಆ್ಯಂಡ್ ರಿಲೇಷನ್ಶಿಪ್ ರಿಲೇಟೆಡ್ ಅಂತ ಅಂದರೆ ಇಟ್ಸ್ ಮೋರ್ ಲೈಕ್ ನೀವು ಯಾವ ಒಂದು ಪರ್ಸನ್ನ ಮೀಟ್ ಮಾಡ್ತೀರ ಡಿಸೆಂಬರಲ್ಲಿ ಅಂದರೆ ನಿಮ್ಮ ಪ್ರಯಾರಿಟಿನ ಅವರು ಯಾಕೆ ಏನು ಅಂತ ಕ್ವೆಶನ್ ಮಾಡಲ್ಲ. ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಿಮ್ಮ ಬೌಂಡ್ರೀಸ್ನ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾರೆ. ಇನ್ ಕೇಸ್ ನೀವೇನಾದರೂ ಕರಿಯರ್ ಓರಿಯೆಂಟೆಡ್ ಪರ್ಸನ್ ಆಗಿದ್ದರೆ ಯಾಕೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀರಾ ಜಾಬಲ್ಲಿ ಅಂತ ಡಿಮೋಟಿವೇಟ್ ಮಾಡಲ್ಲ. ಇಟ್ಸ್ ಮೋರ್ ಲೈಕ್ ಇನ್ ಕೇಸ್ ನೀವು ಒಂದು ಮ್ಯಾರೇಜ್ ಪ್ರಪೋಸಲ್ನ ಹುಡುಕ್ತಾ ಇದ್ದೀರಾ ಅಂದರೆ ಗ್ರೂಪ್ 2, ಇಟ್ ಲುಕ್ಸ್ ಲೈಕ್ ನಿಮ್ಮ ಒಂದು ಎನರ್ಜಿಗೆ ಮ್ಯಾಚ್ ಮಾಡುವಂಥ ಒಂದು ಪರ್ಸನ್ ಸಿಗ್ತಾರೆ. ನಿಮ್ಮ ಬೌಂಡ್ರೀಸ್ನ ಅದು ಯಾಕೆ ಅಂತ ಅಟ್ಲೀಸ್ಟ್ ಕ್ವೆಶನ್ ಮಾಡೋ ಪರ್ಸನ್ ಸಿಗಲ್ಲ ಅಂತಲೇ ಹೇಳ್ಬೋದು. ರೈಟ್, ಏನೋ ಸೌಂಡ್ ಆಗ್ತಾ ಇದೆ ಅನಿಸ್ತಾ ಇದೆ. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ನಿಮ್ಮ ಲವ್ ಲೈಫ್. ಓಕೆ, ದಟ್ ವಾಸ್ ಅಬೌಟ್ ಯುವರ್ ಲವ್ ಲೈಫ್ ಡಿಸೆಂಬರ್ ಮಂತಲ್ಲಿ. ಇವಾಗ ವರ್ಕ್. ಒನ್ ಥಿಂಗ್ ಅಂತೂ ಡಬಲ್ ಕನ್ಫರ್ಮೇಷನ್, ನಾನು ಏನು ನೋಡ್ತಾ ಇದ್ದೀನಿ, ಆಲ್ರೆಡಿ ನಿಮ್ಮ ಲವ್ ಲೈಫ್ ಥ್ರೂನೇ ಒಂದು ಇಂಡಿಕೇಶನ್ ಬಂದಿದೆ. ನಿಮ್ಮ ಕರಿಯರಲ್ಲಿ ಅಪ್ಗ್ರೇಡೇಷನ್. ನೀವು ಇನ್ಮೇಲೆ ಇನ್ನೊಬ್ರು ಮಾತು ಕೇಳೋ ನೆಸೆಸಿಟಿ ಇರಲ್ಲ, ನಿಮ್ಮ ಮಾತೇ ನೀವೇ ಬಾಸ್ ನಿಮ್ಮ ಒಂದು ಕರಿಯರಿಗೆ. ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಲುಕ್ ಎಟ್ ದಿಸ್ ಮಜಿಷಿಯನ್, ಮೈ ಪರ್ಸ್ನಲ್ ಫೇವ್ರೆಟ್ ಮೆಸೇಜ್, ಮಜಿಷಿಯನ್. ಸೊ ನಾನು ಏನು ನೋಡ್ತಾ ಇದ್ದೀನಿ, ಕರಿಯರಲ್ಲಿ ಟ್ರಸ್ಟ್ ಮೀ, ನಿಮಗೆ ಏನು ಬೇಕು, ಪ್ರಾಬಬ್ಲಿ ಇಟ್ಸ್ ಲೈಕ್ ಜಾಬ್ನ ಗಿವ್ ಅಪ್ ಮಾಡಿಬಿಟ್ಟು ಜಾಬ್ನ ಕ್ವಿಟ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಯಾರೆಲ್ಲ ಇದ್ದೀರಾ, ಪ್ರಾಬಬ್ಲಿ ನಿಮಗೆ ಒಂದು ರೈಟ್ ಟೈಮ್ ಡಿಸೆಂಬರ್, ರಿಸ್ಕ್ ತಗೊಳ್ಳೋದಕ್ಕೆ ಒಂದು ರೈಟ್ ಟೈಮ್ ಅಂತಲೇ ಹೇಳ್ಬೋದು. ನಾನೇನು ನೋಡ್ತಾ ಇದ್ದೀನಿ, ಟ್ರಾವೆಲ್ ಡೈರೆಕ್ಟಾಗಿ ಬರ್ದೇ ಇದ್ರೂ ಪ್ರಾಬಬ್ಲಿ ನಿಮ್ಮ ಕಸಿನ್ಸ್ ಯಾರು ಇಂಟರ್ನ್ಯಾಷನಲ್ ಸೋಲೋ ಟ್ರಿಪ್ ಮಾಡಿರಲ್ಲ, ಬಟ್ ಆಲ್ರೆಡಿ ಎನರ್ಜಿ ಆ್ಯಕ್ಟಿವೇಟ್ ಆಗಿದೆ, ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಇಟ್ಸ್ ಲೈಕ್ ನೀವು ನಿಮ್ಮ ಫ್ಯಾಮಿಲಿಲಿ ಒಂದು ಸೋಲೋ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋದು. ಇಟ್ಸ್ ಲೈಕ್ ಆ ರೂಲ್ಸ್ನ ಬ್ರೇಕ್ ಮಾಡೋದು. ಕರಿಯರಲ್ಲಿ ನಾನು ಏನು ನೋಡ್ತಾ ಇದ್ದೀನಿ, ಮೇ ಬಿ ಅದೇ ಅನಿಸುತ್ತೆ, ಆವಾಗಲೇ ಮೆಸೇಜ್ ಬಂದಿದ್ದು, ರಿಸ್ಕ್ ತಗೊಳ್ಳಿ ಅಂತ ಒಂದು ಮೆಸೇಜ್ ಬಂತು. ಇಫ್ ಯು ರಿಮೆಂಬರ್, ಡಿಸೆಂಬರ್ ಇಸ್ ದ ಮಂತ್, ಪ್ರಾಬಬ್ಲಿ ವಿತೌಟ್ ಎನಿ ಮಚ್ ಪ್ಲ್ಯಾನ್, ವಿತೌಟ್ ಎನಿ ಮಚ್ ಪ್ರಿಪ್ರೇಷನ್, ಒನ್ ಸ್ಟೆಪ್ ಫಾರ್ವರ್ಡ್ ಇಡ್ಬೋದು. ಇಟ್ ಲುಕ್ಸ್ ಲೈಕ್ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೀವು, ಯಾವುದೋ ಒಂದು ಪೊಸಿಷನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. Because look at these cards, Magician, King of Swords, Nine of Cups, ಎರಡು ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಬಂದಿದೆ. ಆ್ಯಂಡ್ ಮಜಿಷಿಯನ್ ವಿತ್ ಕಿಂಗ್ ಆಫ್ ಸ್ವರ್ಡ್ಸ್ ಅಂತ ಅಂದರೆ ಇಟ್ಸ್ ಲೈಕ್ ನೀವು ಹೆಂಗಿದ್ದೀರಾ ಎನರ್ಜಿ ಅಂತ ಅಂದರೆ, ಓಕೆ ನನಗೆ ಆ ಪ್ಲ್ಯಾನ್ ಇದೆ, ನನಗೆ ಐಡಿಯಾ ಇದೆ, ನಾನು ಯಾರ ಮಾತನ್ನು ಕೇಳೋ ನೆಸೆಸಿಟಿ ಇಲ್ಲ.
ಇಟ್ಸ್ ಲೈಕ್ ನನ್ನ ಲೈಫ್ ನನ್ನ ರೂಲ್ಸ್ ಮುಂಚೆನೇ ಹೇಳ್ದಂಗೆ ಆ ಒಂದು ಪಾತ್ನ ನೀವು ಫಾಲೋ ಮಾಡೋದು ನೋಡ್ತಾ ಇದ್ದೀನಿ. ಯು ಡೂಯಿಂಗ್ ಸಮಥಿಂಗ್, ಐ ಡೋಂಟ್ ನೋ, ನನಗೆ ಅದು ಪ್ರಾಪರಾಗಿ ಒಂದು ಸ್ಪೆಸಿಫಿಕ್ ಆಗಿ ಬರ್ತಾ ಇಲ್ಲ, ಬಟ್ ಏನೋ ಒಂದು ಪ್ಲ್ಯಾನ್ ಇದೆ, ಏನೋ ಒಂದು ಐಡಿಯಾ ಇದೆ, ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ದೀರಾ. ಮೇ ಬಿ ನವೆಂಬರ್ ಹೋಲ್ ಮಂತ್ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀರಾ. ಎಲ್ಲಿ ರಿಸ್ಕ್ ತಗೋಬೇಕು, ಎಷ್ಟು ದುಡ್ಡು ಬೇಕು, ಎಷ್ಟು ಸಪೋರ್ಟ್ ಬೇಕು, ಎಷ್ಟು ಎನರ್ಜಿ ಬೇಕು ಎಲ್ಲ ಫಿಗರ್ ಔಟ್ ಮಾಡಿದ್ದೀರಾ. ಆ್ಯಂಡ್ ಡಿಸೆಂಬರಲ್ಲಿ ಇಟ್ಸ್ ಲೈಕ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ. ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ವೆರಿ ಬ್ಯೂಟಿಫುಲ್. ಕರಿಯರಿಗೆ ನಾನು ಏನು ಹೇಳೋದು ನನಗೆ ಡೆಫಿನೆಟ್ಲಿ ಗೊತ್ತಾಗ್ತಾ ಇಲ್ಲ, ಬಟ್ ಇಟ್ಸ್ ಲೈಕ್ ಎಲ್ಲ ಹೆಲ್ಪ್ ಆಗಿರ್ಬೋದು, ಎಲ್ಲ ರಿಸೋರ್ಸಸ್ ಆಗಿರ್ಬೋದು, ಎಲ್ಲ ಸಪೋರ್ಟ್ ಆಗಿರ್ಬೋದು ನಿಮ್ಮ ಕಡೆ ಬರ್ತಾ ಇದೆ. ಅದೇನು ಮಾಡಬೇಕು ಅಂತ ಇದ್ದೀರಾ ಅದಕ್ಕೆ ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಓವರಾಲ್ ಎನರ್ಜಿ ಅಥವಾ ಓವರಾಲ್ ಅಡ್ವೈಸ್ ಏನಿದೆ, 2 ಕಾರ್ಡ್ ಬಂತು. ಓಕೆ, 1 ಇಸ್ ಕಿಂಗ್ ಆಫ್ ಪೆಂಟಕಲ್ಸ್, 2 ಆಫ್ ವಾಂಡ್ಸ್. ತುಂಬ ಪ್ಲ್ಯಾನ್ ಮಾಡ್ಕೊಂಡು ಕೂಡಬೇಡಿ. ಎಸ್ಪೆಷಲಿ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ನೋಡ್ತೇನೆ, ನಿಮ್ಮ ಫ್ಯಾಮಿಲಿಲಿ ಪ್ರಾಬಬ್ಲಿ ಯಾರೋ ಒಬ್ರು ಆಲ್ರೆಡಿ ಸಕ್ಸಸ್ಫುಲ್ ಪರ್ಸನ್ ಇದ್ದಾರೆ ಅಂದರೆ, ನೀವು ಮಾಡ್ತಿರೋ ಕೆಲಸದಲ್ಲಿ, ನಿಮಗಿರೋ ಐಡಿಯಾದಲ್ಲಿ ಆಲ್ರೆಡಿ ಯಾರೋ ಒಬ್ರು ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಒಂದು ತಂದೆ ಸ್ಥಾನದಲ್ಲಿ ಅಥವಾ ತುಂಬಾ ಸಕ್ಸಸ್ನ ಆಲ್ರೆಡಿ ಫಿಗರ್ ಔಟ್ ಮಾಡಿರೋ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ ಅಂದರೆ, ಗ್ರೂಪ್ 2 ಮೇ ಬಿ ನೀವು ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಅಡ್ವೈಸ್ ತಗೋಬೇಕು. ಸ್ವಲ್ಪ ಸ್ಟಕ್ ಆಗಿದ್ದೀರಾ, ಇಲ್ಲ ಅಂತ ಅಲ್ಲ, ಸ್ವಲ್ಪ ನಿಮಗೆ ಪ್ರಾಪರ್ ಪ್ಲ್ಯಾನಿಂಗ್ ಬೇಕು. ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಮುಂಚೆ ಒಂದು ಸ್ವಲ್ಪ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಪೀಪಲ್, ಇವಾಗ ಹೇಳ್ತಾರಲ್ವ, ಹಿರಿಯರ ಜೊತೆ ಸ್ವಲ್ಪ ಆಶೀರ್ವಾದ ತಗೊಳ್ಳೋದು, ಅವ್ರದ್ದು ಒಂದು ಒಪಿನಿಯನ್ ಕೇಳೋದು. ಪ್ರಾಬ್ಲಿ ಐ ನೋ ಯು ಆರ್ ವೆರಿ ಬ್ರಿಲಿಯಂಟ್, ವೆರಿ ಸ್ಮಾರ್ಟ್, ಬಟ್ ಇಲ್ಲಿ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ಪ್ರಾಬ್ಲಿ ಟೇಕ್ ಅಡ್ವೈಸ್. ಆಲ್ರೆಡಿ ಯಾರು ಸಕ್ಸಸ್ ಆಗಿದ್ದಾರೆ, ಆಲ್ರೆಡಿ ಲೈಫ್ನ ಫಿಗರ್ ಔಟ್ ಮಾಡಿದಾರಲ್ವಾ. ಬಿಕಾಸ್ ಕಿಂಗ್ ಆಫ್ ಪೆಂಟಕಲ್ಸ್ ಯಾವ ಥರ ಕಿಂಗ್ ಅಂತ ಅಂದರೆ, ಇನ್ನೊಬ್ಬರಿಗೆ ಕತೆ ಹೇಳುವಂಥ ಒಂದು ಕಿಂಗ್, ಅವನ ಸಕ್ಸಸ್ಫುಲ್ ಸ್ಟೋರಿನ ತುಂಬ ಚೆನ್ನಾಗಿ ಕತೆ ಹೇಳುವಂಥ ಒಂದು ಕಿಂಗ್. ಸೊ ದಟ್ಸ್ ವಾಟ್. ಯಾ, ವೆರಿ ಬ್ಯೂಟಿಫುಲ್. ಟು ಬಿ ಆನೆಸ್ಟ್, ಗ್ರೂಪ್ 2 ಡಿಸೆಂಬರ್ ಮಂತಲ್ಲಿ ಇಟ್ಸ್ ಲೈಕ್ ಬೈ ದ ಎಂಡ್ ಆಫ್ ದ ಇಯರ್ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗಿ ನೀವು ಹೊರಗೆ ಬರ್ತೀರಾ. ಆ್ಯಂಡ್ ಮೋರ್ ಓವರ್ ಹೆಂಗೆ ಅಂದರೆ, ನೀವು ಯಾರಿಗೂ ವೆಯ್ಟ್ ಮಾಡೋ ನೆಸೆಸಿಟಿ ಇರಲ್ಲ. ಆ ಥರ ಒಂದು ಎನರ್ಜಿ. ಇಟ್ಸ್ ಲೈಕ್ ನಿಮಗೆ ಬೇಕಾದ ತೊಗೊತೀರಾ, ಬೇಡವಾ ಬಿಡ್ತೀರಾ. ಯಾರ ಒಂದು ರೂಲ್ಸ್ನೂ ಕೇಳಬೇಕು, ಯಾರೋ ಒಂದು ಒಪಿನಿಯನ್ ಕೇಳಬೇಕು, ಆ ಥರ ಒಂದು ಸಿಚುವೇಶನ್ ನಿಮಗೆ ನೀವು ಕ್ರಿಯೇಟ್ ಮಾಡ್ಕೊಳ್ಳಲ್ಲ. ವೆರಿ ಇಂಡಿಪೆಂಡೆಂಟ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಹೊರಗೆ ಬರ್ತೀರಾ ಅಂತಲೇ ಹೇಳ್ಬೋದು. ಅಗೇನ್ ವೆರಿ ಬ್ಯೂಟಿಫುಲ್ ಮೆಸೇಜ್. ಗ್ರೂಪ್ 2 ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.